ಈ ಸೌಜನ್ಯಳಿಗೆ ನ್ಯಾಯ ಸಿಕ್ಕದೇ ಇದ್ದರೆ. ಸೋಷಿಯಲ್ ಮೀಡಿಯಾ ಅಥವಾ ಸ್ಮಾರ್ಟ್ಫೋನ್ಗಳನ್ನು ಯೂಸ್ ಮಾಡದೇ ಇರತಕ್ಕಂಥ ಮಕ್ಕಳೇ ಇಲ್ಲ. ಊಟ ಕೊಡೋದಿದ್ರು ಸುಮ್ಮನೆ ಇರ್ತಕ್ಕಂಥ ಮಕ್ಕಳಿದ್ದಾರೆ, ಮೊಬೈಲ್ ಫೋನ್ ಕೊಡೋದಿದ್ರೆ ಸುಮ್ಮನೆ ಇರುವಂಥ ಮಕ್ಕಳಿಲ್ಲ. ಅಥವಾ ಇನ್ನೇನೋ ಸಮಾಧಾನ ಮಾಡೋದಕ್ಕೆ ಮಕ್ಕಳ ಕೈಗೆ ಮೊಬೈಲ್ ಕೊಡ್ತಾರೆ, ಇಂಟರ್ನೆಟ್ಟನ್ನು ಯೂಸ್ ಮಾಡ್ತಾ ಇರ್ತಾರೆ, ಇಡೀ ಜಗತ್ತೇ ಅವರ ಕೈಯಲ್ಲಿ ಇರುತ್ತೆ. ಈ 8 ವರ್ಷ 10 ವರ್ಷ 5 ವರ್ಷ 6 ವರ್ಷದ ಮಕ್ಕಳಿಗೆ ಈ ಲ್ಯಾಂಗ್ವೇಜ್ಗಳು ಅರ್ಥ ಆಗುತ್ತೆ ಹೋಗುತ್ತೆ. ನಮ್ಮ ಕರ್ನಾಟಕದಲ್ಲಿದ್ದವ್ರಿಗೆ ಕನ್ನಡ ಲ್ಯಾಂಗ್ವೇಜ್ಗಳು ಅರ್ಥ ಆಗುತ್ತಾ ಹೋಗುತ್ತೆ. ಸೊ ನೋಡಿದಾಗ ಇದು ಏನು, ಇದು ಯಾರು, ಯಾಕೆ ಕೊಂದರು, ಈ ರೀತಿಯೂ ಕೊಲ್ತಾರ, ಈ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಗಳು ಅದರ ಬಗ್ಗೆ ಮಾಡಿರುವಂತಹ ವಿಡಿಯೋಗಳನ್ನು ನೋಡಿ ಆ ಮಕ್ಕಳ ಮನಸ್ಸಲ್ಲಿ ಭಯ ಹುಟ್ಟೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ರೀತಿಯ ಭಯಗಳು ಮಕ್ಕಳ ಮನಸ್ಸಲ್ಲಿ ಬರ್ತಾ ಹೋದರೆ ಇನ್ನೊಂದು ಕಡೆಯಲ್ಲಿ ಮಕ್ಕಳೇ ಪ್ರಶ್ನೆ ಮಾಡ್ತಾರೆ, ಈ ರೀತಿ ಏನಾದರೂ ತಪ್ಪು ಮಾಡಿದರೆ ನಮ್ಮ ದೇಶದಲ್ಲಿ ಅವರಿಗೆ ಶಿಕ್ಷೆ ಕೊಡಲ್ವಾ ಅಮ್ಮ ಅಂತ ಕೇಳ್ತಾರೆ. ಒಂಟಿಯಾಗಿರುವಂತಹ ಮನೆಯಲ್ಲಿ ತಾಯಿ ಮಕ್ಕಳನ್ನ ಹೇಗೆ ಬಿಟ್ಟು ಹೋಗಬೇಕು? ರೇಪ್ ಅಂದ್ರೆ ಏನಮ್ಮ? ಪೊಲೀಸ್ ಅವ್ರು ಏನ್ ಮಾಡ್ತಿದಾರಮ್ಮ? ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡಲ್ವೇನಮ್ಮ? ಮನುಷ್ಯನ್ನೇ ಕೊಲ್ತಾರೇನಮ್ಮ? ಅವ್ರ ಕ್ವಶನ್ಗಳಿಗೆ ನನ್ನ ಹತ್ರ ಯಾವ ಕ್ವಶನ್ಗೂ ಉತ್ತರ ಇಲ್ಲ ಸರ್. ಒಂದು ಹೆಣ್ಣು ಮಗುವಿನ ತಾಯಿಯಾಗಿ ಅಷ್ಟೊಂದು ಹೆಣ್ಣು ಮಕ್ಳಿಗೆ ಅಲ್ಲಿ ಅಂದ್ರೆ ವಂಚನೆ ಆಗಿದೆ, ಅಷ್ಟೊಂದು ಕ್ರೂರವಾಗಿ ಕೊಲೆ ಮಾಡಿದ್ದಾರೆ, ಅತ್ಯಾಚಾರ ಮಾಡಿದ್ದಾರೆ. ಆ ಸೌಜನ್ಯ ಸಿಕ್ಕಿರೋ ಸ್ಥಿತಿ ನೋಡಿದ್ರೆ ಎಂತವ್ರಿಗೂನು ರಕ್ತ ಕುದಿಯತ್ತೆ. ಆ ಆರೋಪಿ ಸಿಕ್ಕರೆ ನಾವೇ ಅವ್ರಿಗೆ ಏನಾದ್ರು ಮಾಡ್ಬೇಕು ಅನ್ನೋಷ್ಟು ಆಕ್ರೋಶ ಬರುತ್ತೆ. ಎಲ್ಲರ ತರ ಇವಾಗ ಎಷ್ಟೊಂದ್ ಜನ ರೀಲ್ಸ್ ಅಲ್ಲೆಲ್ಲ ಅರೆಬೆತ್ತಲೆ ಅಂದ್ರೆ ರೀಲ್ಸ್ ರಿವ್ಯೂಗೋಸ್ಕರ ದುಡ್ಡುಗೋಸ್ಕರ ಎಕ್ಸ್ಪೋಸ್ ಮಾಡಿ ವಿಡಿಯೋಸ್ ಮಾಡ್ತಾರೆ. ಅವ್ರಿಗೆ ಆತರ ಏನಾದ್ರು ಮಾಡಿಲ್ಲ. ಅಮಾಯಕಿ ಸರ್. ಒಬ್ಬೊಬ್ರಿಗೆ ಹೋಗೋದಕ್ಕೂ ಭಯ ಪಡ್ತಾರೆ, ನಮ್ಮನ್ನು ಕೊಲ್ತಾರ, ಈ ರೇಪ್ ಅಂದ್ರೆ ಏನು ಗೊತ್ತಿಲ್ಲದಂಥ ಮಕ್ಕಳು ಕ್ವಶನ್ ಮಾಡ್ತಾ ಹೋಗ್ತಾರೆ. ಮಕ್ಕಳಿಗೆ ಯಾವ ರೀತಿಯಲ್ಲಿ ಮಾನಸಿಕವಾದ ಧೈರ್ಯವನ್ನು ತುಂಬೋದಕ್ಕೆ ಸಾಧ್ಯ? ಧರ್ಮ ಹೊಡಿತಾರೆ, ಅದು ಇದು ಅದೆಲ್ಲ ಪಕ್ಕಕ್ಕಿಡೋಣ. ಮುಂದಿನ ನಮ್ಮ ಪೀಳಿಗೆ ಧೈರ್ಯವಾಗಿ ಬದುಕಬೇಕಿದ್ರೆ 15 ವರ್ಷದಿಂದ ಸಿಗದೇ ಇರತಕ್ಕಂಥ ಸೌಜನ್ಯಳಿಗೆ ಆಗಿರುವ ಆ ಒಂದು ತೊಂದರೆ ಏನಿದೆ ಅದಕ್ಕೆ ನ್ಯಾಯ ಸಿಗದಿದ್ರೆ ಇದು ಕಂಟಿನ್ಯೂ ಆಗ್ತಾನೆ ಹೋಗುತ್ತೆ. ಇವತ್ತು ಸೌಜನ್ಯಳಿಗೆ ನ್ಯಾಯ ಸಿಕ್ಕಿದ್ರೆ ಏನೇನೆಲ್ಲ ವಿಷಯಗಳು ಸ್ಟಾಪ್ ಆಗುತ್ತೆ ಅಂತ ಹೇಳೋದ್ರ ಬಗ್ಗೆ ನಾನು ಮಾತಾಡೋದಕ್ಕೆ ಬಂದಿರುವಂಥ ಕಾರಣನೇ ನನಗೆ ಪ್ರತಿನಿತ್ಯ ಬರ್ತಿರ್ತಕ್ಕಂತಹ ಸಾವಿರಾರು ಮೆಸೇಜ್ಗಳು, ನೂರಾರು ಕರೆಗಳು, ಇದೆಲ್ಲವನ್ನು ಗಮನಿಸಿಕೊಂಡು ಒಂದೇ ಒಂದು ಮೆಸೇಜ್ ಇನ್ಸ್ಟಾಗ್ರಾಮಲ್ಲಿ ನನಗೆ ಬಂದಿರುವಂಥ ಮೆಸೇಜ್ ಈ ವಿಷಯವನ್ನು ನಿಮ್ಮ ಮುಂದೆ ಮಾತಾಡೋದಕ್ಕೆ ಕಾರಣವಾಗಿದೆ. ಎಲ್ರಿಗೂ ನಮಸ್ಕಾರ. ಇವತ್ತು ಮಾತನಾಡಲಿಕ್ಕೆ ಬಂದಿರುವಂಥ ವಿಚಾರ ನಿಮಗೆ ತಮ್ಲೈಲ್ ನೋಡಿರುವ ಸಂದರ್ಭದಲ್ಲೇ ಗೊತ್ತಾಗಿದೆ. ಸೌಜನ್ಯಳ ಬಗ್ಗೆ ಮಾತಾಡಲಿಕ್ಕೆ ಬರ್ತಾ ಇದ್ದೇನೆ ಅಂತ. ನಾನು ಮಾತನಾಡೋದಕ್ಕಿಂತ ಮೊದಲೇ ಹೇಳ್ತಾ ಇದ್ದೇನೆ, ನನ್ನ ಇಷ್ಟರವರೆಗಿನ ಈಗದ ವಿಡಿಯೋ ಆಗಿರ್ಬೋದು, ಈ ಹಿಂದಿನ ವಿಡಿಯೋಗಳಾಗಿರ್ಬೋದು, ಅಥವಾ 2 ವರ್ಷಗಳಿಗಿಂತ ಹಿಂದೆ ಮಾಡಿರುವಂಥ ವಿಡಿಯೋದಲ್ಲಿ ನಾನು ಯಾವುದೇ ನಮ್ಮ ಧರ್ಮದ ದೇಗುಲಗಳ ಬಗ್ಗೆ ಆಗಲಿ, ಯಾವುದೇ ವ್ಯಕ್ತಿಗಳ ಬಗ್ಗೆ ಆಗಲಿ ನಾನು ಮಾತನಾಡೋದಕ್ಕೆ ಅದರ ಬಗ್ಗೆ ಹೋಗಿಲ್ಲ. ನಾನು ಹೋಗೋದು ಇಲ್ಲ. ಯಾಕೆಂತ ಹೇಳಿದರೆ, ಒಬ್ಬ ವ್ಯಕ್ತಿಯನ್ನು ಅಥವಾ ಯಾವುದೇ ಒಂದು ಸಂಸ್ಥೆಯನ್ನು ಅಥವಾ ಯಾವುದೇ ಒಂದು ಧಾರ್ಮಿಕವಾಗಿರುವಂಥ ಕ್ಷೇತ್ರದ ಬಗ್ಗೆ ನ್ಯಾಯಾಲಯ ಹೌದು ಅವರೇ ತಪ್ಪಿತಸ್ಥರು, ಅವರೇ ತಪ್ಪು ಮಾಡಿರೋದು ಅಥವಾ ಅವರಿಂದಲೇ ಈ ತಪ್ಪು ನಡೆದಿದೆ ಅಂತ ಹೇಳುವಂಥ ವಿಚಾರಗಳು ಬಂದರೆ ನೇರವಾಗಿ ಮಾತನಾಡೋದಕ್ಕೆ ನಮಗೆ ಅವಕಾಶಗಳಿದೆ. ಆದರೆ ನನ್ನ ನಿಲುವು ಅಥವಾ ಎಲ್ಲರ ಒಂದು ನಿಲುವು ಇರತಕ್ಕಂಥದ್ದು ಇಷ್ಟೇ, ಈ ಸೌಜನ್ಯ ವಿಚಾರದಲ್ಲಿ ಯಾವುದೇ ಒಂದು ವ್ಯಕ್ತಿಯಾಗಲಿ, ಯಾವುದೇ ಒಂದು ದೇಗುಲ ಆಗಲಿ ಅಥವಾ ಯಾವುದೇ ಒಂದು ಸಮಾಜ ಆಗಲಿ ಇಲ್ಲಿ ತಪ್ಪಿತಸ್ಥರು ಅಂತ ಹೇಳುವಂಥದ್ದು ನಮಗೆ ಗೊತ್ತಿಲ್ಲ. ಸೌಜನ್ಯಳಿಗೆ ನ್ಯಾಯ ಸಿಗಬೇಕು ಅಂತ ಹೇಳುವಂಥ ವಿಚಾರ ಮಾತ್ರ ಇಲ್ಲಿ ಇರುವಂಥ ಟಾಪಿಕ್. ಸೌಜನ್ಯಳಿಗೆ ನ್ಯಾಯ ಸಿಕ್ಕಿದೆ ಅಂತ ಹೇಳಿದರೆ, ನೈಜ ಆರೋಪಿ ಇಲ್ಲಿ ತಪ್ಪಿತಸ್ಥ ಅಂತ ಗೊತ್ತಾಗಿ ಆತನನ್ನು ಜೈಲಿಗಟ್ಟುವಂಥ ಕೆಲಸಗಳು ಆಗ್ತದೆ ಅಂತ ಹೇಳಿದರೆ, ನಾವು ಆತನಿಗೆ ಶಿಕ್ಷೆಯ ಪ್ರಮಾಣ ಜಾಸ್ತಿ ಆಗಬೇಕು ಅಥವಾ ಇನ್ನೇನೋ ಆಗಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಅವರ ಹೆಸರನ್ನು ತೆಗೆದುಕೊಂಡು ನಾವು ಪ್ರತಿಭಟನೆಯನ್ನು ಅಥವಾ ಹೆಸರನ್ನು ಹೇಳ್ಬೋದು. ಇಲ್ಲಿ ನನಗೆ ಅದರ ಬಗ್ಗೆ ಗೊತ್ತಿಲ್ಲ. ನನಗೆ ಗೊತ್ತಿರುವಂಥದ್ದು, ಎಲ್ರಿಗೂ ಗೊತ್ತಿರುವಂಥ ರೀತಿಯಲ್ಲಿ ಸೌಜನ್ಯಳನ್ನು ಅತ್ಯಾಚಾರವೇ ಮಾಡಿ ಕೊಲೆ ಮಾಡಲಾಗಿದೆ ಅಂತ ಸೌಜನ್ಯಳ ತಾಯಿ ಅಥವಾ ಅವರ ಮನೆಯವರು ಅಥವಾ ಎಲ್ಲರೂ ಹೇಳಿರುವ ರೀತಿಯಲ್ಲಿ ನಾವು ಕೂಡ ತಿಳಿದುಕೊಂಡು ಮಾತಾಡ್ತಾ ಇದ್ದೇವೆ. ಸೊ ಇಲ್ಲಿ ಧರ್ಮದ ವಿಚಾರದಲ್ಲಿ ಧರ್ಮವನ್ನು ಒಡೆಯುವ, ಧರ್ಮದ ವಿರುದ್ಧವಾಗಿರುವಂತಹ ಕೆಲಸಗಳು ಈ ವಿಚಾರವಾಗಿ ಬಂದರೆ ಯಾರು ಕೂಡ ಸಹಿಸೋದಿಲ್ಲ. ಯಾಕೆಂತ ಹೇಳಿದರೆ, ಧರ್ಮದ ಹೆಜ್ಜೆಯಲ್ಲೇ ನಾವು ನಡೆದಿರ್ತಕ್ಕಂಥವ್ರು, ನಮ್ಮ ಧರ್ಮ ನಮಗೆ ಶ್ರೇಷ್ಠ. ಹಾಗಿರುವಾಗ ನಮ್ಮ ಧರ್ಮದ ವಿಚಾರವಾಗಿ ಯಾವುದೇ ವಿಷಯಗಳು ಇಲ್ಲಿ ಎಂಟರ್ ಆಗುವುದಕ್ಕೆ ಸಾಧ್ಯಗಳಿಲ್ಲ. ಯಾಕೆಂತ ಹೇಳಿದರೆ, ಸೌಜನ್ಯಳಿಗೆ ಸಿಗಬೇಕಾಗಿರುವಂಥ ನ್ಯಾಯ ಸಿಗಲೇಬೇಕು.
ಅದು ಯಾರೇ ಮಾಡಿದ್ರೂ ಕೂಡ ಆಕೆಯನ್ನ ಅತ್ಯಾಚಾರ ಮಾಡಿ ಕೊಲೆ, ಅವರನ್ನ ಗಲ್ಲಿಗೇರಿಸಲೇಬೇಕು ಅಥವಾ ಎಲ್ರಿಗೂ ಕೂಡ ಇವರೇ ಮಾಡಿರೋದು ಅಂತ ನ್ಯಾಯಾಲಯ ಒಂದು ತೀರ್ಪನ್ನ ಕೊಡುವವರೆಗೆ ಈ ಪ್ರತಿಭಟನೆಗಳು ಅಲ್ಲದಿದ್ರೂ ಕೂಡ ಈ ಹೋರಾಟ ಅಂತ ಹೇಳುವಂಥದ್ದು ನಡಿಲೇಬೇಕು. ಇವತ್ತು ಸೌಜನ್ಯಳಿಗೆ ನ್ಯಾಯ ಸಿಕ್ಕಿದ್ರೆ ಏನೇನೆಲ್ಲ ವಿಷಯಗಳು ಸ್ಟಾಪ್ ಆಗುತ್ತೆ ಅಂತ ಹೇಳೋದ್ರ ಬಗ್ಗೆ ನಾನು ಮಾತಾಡೋದಕ್ಕೆ ಬಂದಿರುವಂತಹ ಕಾರಣನೇ, ನನಗೆ ಪ್ರತಿನಿತ್ಯ ಬರ್ತಿರ್ತಕ್ಕಂತಹ ಸಾವಿರಾರು ಮೆಸೇಜ್ಗಳು, ನೂರಾರು ಕರೆಗಳು, ಇದೆಲ್ಲವನ್ನು ಗಮನಿಸಿಕೊಂಡು ಒಂದೇ ಒಂದು ಮೆಸೇಜ್, ಇನ್ಸ್ಟಾಗ್ರಾಮಲ್ಲಿ ನನಗೆ ಬಂದಿರುವಂಥ ಮೆಸೇಜ್ ಈ ವಿಷಯವನ್ನು ನಿಮ್ಮ ಮುಂದೆ ಮಾತಾಡೋದಕ್ಕೆ ಕಾರಣವಾಗಿದೆ ಅಷ್ಟೇ. ಇಲ್ಲಿ ನೋಡಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಅಗೇನ್ ಮತ್ತೆ ಸಮೀರ್ ಮಾಡಿರುವಂತಹ ವಿಡಿಯೋ ಅಥವಾ ಸಮೀರ್ ವಿಚಾರವನ್ನು ನೋಡಿ ಸಾಕಷ್ಟು ಮಂದಿ ಸೌಜನ್ಯಳಿಗೆ ನ್ಯಾಯ ಸಿಗಬೇಕು ಅಂತೇಳಿ ಮಾಡಿರ್ತಕ್ಕಂತಹ ವಿಡಿಯೋಗಳು ಇವತ್ತು ವೈರಲ್ ಆಗ್ತಾ ಇದೆ. ಮತ್ತೆ ಸೌಜನ್ಯಳ ಪರವಾಗಿರುವಂತಹ ಧ್ವನಿ ಇಡೀ ಜಗತ್ತಿನಾದ್ಯಂತ ಕೇಳ್ತಾ ಇದೆ. ಲಕ್ಷಾಂತರ ಮಂದಿಯಲ್ಲ, ಕೋಟ್ಯಾಂತರ ಮಂದಿಗೆ ಸೌಜನ್ಯಳಿಗೆ ನ್ಯಾಯ ಸಿಗಬೇಕು ಅಂತ ಹೇಳುವಂತಹ ಭಾವನೆ ಇದ್ದೇ ಇದೆ. ಅದಕ್ಕೋಸ್ಕರ ಏನೇ ಒಂದು ಸೌಜನ್ಯಳ ಪರವಾಗಿರುವಂತಹ ವಿಡಿಯೋವನ್ನು ಮಾಡಿ ಅವಳಿಗೆ ನಾವು ಸಪೋರ್ಟ್ ಮಾಡ್ತೇವೆ ಅಂತೇಳಿ ಹಾಕಿರುವಂಥ ವಿಡಿಯೋಗಳು ಜನರಿಗೆ ಇಷ್ಟ ಆಗ್ತಾ ಹೋಗ್ತದೆ. ಇಲ್ಲಿ ಸೌಜನ್ಯಳಿಗೆ ನ್ಯಾಯ ಸಿಗಬೇಕು ಅಂತ ಹೇಳುವಂಥ ಒಂದೇ ಒಂದು ಏನು ಅವರ ಯೋಚನೆ, ನಮ್ಮ ಯೋಚನೆ. ಈ ಸೌಜನ್ಯಳಿಗೆ ನ್ಯಾಯ ಸಿಕ್ಕಿದ್ರೆ ಅಥವಾ 15 ವರ್ಷಗಳಿಂದ ಸಿಗದೇ ಇರತಕ್ಕಂಥ ಸೌಜನ್ಯ ಆಗಿರ್ಬೋದು, ಸೌಜನ್ಯಳ ರೀತಿಯಲ್ಲೇ ಸಾಕಷ್ಟು ಮಂದಿ ಯುವತಿಯರನ್ನ ಇವತ್ತು ಏನು ಕೊಲೆಯಾಗಿದ್ದಾರೆ ಅವರಿಗೆಲ್ಲರಿಗೂ ನ್ಯಾಯ ಸಿಕ್ಕಿದ್ರೆ, ಮೈನ್ ಟಾಪಿಕಲ್ಲಿ ಇವಾಗ ಕಾಣ್ತಿರ್ತಕ್ಕಂಥದ್ದು ಸೌಜನ್ಯ, ಆಕೆಗೆ ನ್ಯಾಯ ಸಿಕ್ಕಿದ್ರೆ ಎಷ್ಟೆಲ್ಲ ತೊಂದರೆಗಳು, ಎಷ್ಟೆಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗ್ತದೆ ಅಂತ ಹೇಳೋದಕ್ಕೆ ನನಗೆ ಬಂದಿರುವಂಥ ಮೆಸೇಜೇ ಒಂದು ಸಾಕ್ಷಿ. ಅವರ ಹೆಸರನ್ನು ಹೇಳೋದಿಲ್ಲ, ಅವರು ಎಲ್ಲಿಯವರು ಅಂತಕ್ಕೂ ಹೇಳ್ತೇನೆ, ಬ್ಯಾಂಗ್ಳೂರವರು. ಅವರು ಮಾಡಿರುವಂತಹ ಮೆಸೇಜು ನಿನ್ನೆ ತಾರೀಕು 10ನೇ ತಾರೀಕಿಗೆ ನನಗೆ ಒಂದು ಮೆಸೇಜ್ ಬಂದಿತ್ತು. ಹಾಯ್ ಸರ್, ನಮಸ್ತೆ. ನನಗೆ ಗೊತ್ತಿಲ್ಲ ನೀವು ಈ ಮೆಸೇಜ್ ನೋಡ್ತೀರಾ ಇಲ್ವಾ ಅಂತ. ನೋಡಬೇಕು ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ನಿಮಗೆ ನಾನು ಮೆಸೇಜ್ ಮಾಡ್ತಿರೋ ಉದ್ದೇಶ, ಸೌಜನ್ಯ ರೇಪ್ ಆ್ಯಂಡ್ ಮರ್ಡರ್ ಕೇಸ್, ಈ ಅವಮಾನೀಯ ಕೃತ್ಯ ನಡೆದು ವರ್ಷಗಳೇ ಕಳೆದು ಹೋಗಿದೆ. ಆದರೂ ಆ ಹೆಣ್ಣಿಗೆ ನ್ಯಾಯ ಸಿಗ್ತಿಲ್ಲ ಮತ್ತು ಆ ನೊಂದ ಕುಟುಂಬಗಳಿಗೆ ನ್ಯಾಯ ಸಿಗ್ತಿಲ್ಲ. ಏನೂ ಮಾಡದೇ ಇರೋ ಮುಗ್ಧ ಜೀವಿನ ಹಿಡಿದು ಶಿಕ್ಷಿಸಿದ್ದಾರೆ ಮತ್ತು ಅವರನ್ನು ಹಿಂಸಿಸಿದ್ದಾರೆ. ಇನ್ನು ಸೌಜನ್ಯಳನ್ನು ಅವರು ತಿಂದು ತೇಗಿ ತಂದು ಬಿಸಾಡಿದು ನೋಡಿದರೆ ಯಾರಿಗೆ ಆದರೂ ರಕ್ತ ಕುದಿಯುವಂತೆ ಮಾಡುತ್ತೆ. ಆ ವಿಕೃತ ಕೃತ್ಯ ನೋಡಿದರೆ ಎಂಥವರ ಕರಳು ಕೂಡ ಹಿಚ್ಚುಕ್ಕಿದಂತೆ ಆಗುತ್ತೆ. ಯಾಕೆ ಅವಳಿಗೆ ಅಂಥ ಶಿಕ್ಷೆ? ಅವಳು ಮಾಡಿದ ತಪ್ಪಾದರೂ ಏನು? ಅವಳು ಹೆಣ್ಣಾಗಿ ಹುಟ್ಟಿದ್ದೇ ತಪ್ಪ ಅಥವಾ ಧರ್ಮಸ್ಥಳದಲ್ಲಿ ಹುಟ್ಟಿದ್ದು ತಪ್ಪ? ಅಲ್ಲ, ನಾವು ಹುಟ್ಟುವಾಗ ಬರೆಸಿಕೊಂಡು ಹುಟ್ಟಲು ಸಾಧ್ಯವೇ? ಏನು ಕರ್ಮ ಇದು ಯಪ್ಪ! ಆ ಕುಟುಂಬ ಈ ನೋವನ್ನೆಲ್ಲ ಹೇಗೆ ಸಹಿಸಿದ್ಯೋ ಭಗವಂತನಿಗೆ ಮಾತ್ರ ಗೊತ್ತು. ಈ ಎಲ್ಲ ಅನ್ಯಾಯಗಳಿಗೆ ನ್ಯಾಯ ಸಿಗುವುದು ಯಾವಾಗ ಅಂತ ಇಷ್ಟು ಬರೆದು ಅದರ ಕೆಳಗೆ ನೋಡಿ, ಈ ಪಾಯಿಂಟ್ನಿಂದ ನನಗೆ ಅವರಿಗೆ ಕಾಂಟ್ಯಾಕ್ಟ್ ಆಗಬೇಕಿತ್ತು, ಅವ್ರ ಜೊತೆ ಮಾತಾಡಬೇಕು, ಈ ವಿಷಯ ನಿಮ್ಮ ಜೊತೆ ಮಾತಾಡಬೇಕು ಅಂತ ಹೇಳೋ ಕಾರಣಕ್ಕೆ ಬೇಕಾಗಿ ಈ ವಿಡಿಯೋ ಮಾಡ್ತಿರೋದು. ನನಗೂ 8 ವರ್ಷದ ಮಗಳಿದ್ದಾಳೆ. ಅವಳು ಸೌಜನ್ಯ ಪ್ರಕರಣವನ್ನು ನೋಡಿ ನನ್ನ ಬಳಿ ಕೇಳ್ತಿರೋ ಪ್ರಶ್ನೆಗಳು: ಸೌಜನ್ಯ ಯಾರಮ್ಮ? ಅವರನ್ನು ಯಾಕೆ ಸಾಯಿಸಿದ್ರು? ಯಾರು ಸಾಯಿಸಿದ್ರು? ಅವರು ಏನು ತಪ್ಪು ಮಾಡಿದ್ರು? ರೇಪ್ ಅಂದರೆ ಏನಮ್ಮ? ಮನುಷ್ಯನನ್ನೇ ಕೊಲೆ ಮಾಡ್ತಾರ? ನನಗೂ ಭಯ ಆಗುತ್ತೆ ಅಮ್ಮ. ನನ್ನ ಒಬ್ಬಳನ್ನೇ ಬಿಟ್ಟು ಹೋಗಬೇಡ, ನನ್ನನ್ನು ನಿನ್ನ ಜೊತೆ ಕರ್ಕೊಂಡು ಹೋಗು ಅಂತ ಕೂಗ್ತಾಳೆ. ನಾನು ಸಿಂಗಲ್ ಪೇರೆಂಟ್. ನನ್ನ ಗಂಡ 6 ವರ್ಷದ ಹಿಂದೆ ತೀರ್ಕೊಳ್ತಾರೆ. ನಾನು ನನ್ನ ಮಗಳು ಇಬ್ಬರೇ ಇರೋದು ಮನೆಯಲ್ಲಿ. ನಾನು ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಕೆಲಸ ಮಾಡಿದ್ರೇ ನಮ್ಮ ಜೀವನ ಸಾಗೋದು. ನಾನು ಕೆಲಸಕ್ಕೆ ಹೋಗಿ 6 ಗಂಟೆಗೆ ಬರೋವರೆಗೆ 3:30ಕ್ಕೆ ನನ್ನ ಮಗಳು ಮನೆಗೆ ಬಂದು ಅವಳು ಒಬ್ಬಳೇ ಇರ್ತಿದ್ಲು. ಆದರೆ ಸೌಜನ್ಯ ವಿಡಿಯೋ ನೋಡಿ ಅವಳು ತುಂಬ ಹೆದರಿಕೊಂಡಿದ್ದಾಳೆ. ಮತ್ತು ನನ್ನ ಆಫೀಸ್ಗೆ ಹೋಗಬೇಡ, ನನ್ನ ಜೊತೆ ಮನೇಲೇ ಇರಬೇಕು ಅಂತ ಹಠ ಮಾಡ್ತಾ ಇದ್ದಾಳೆ. ಹಾಗೆಯೇ ಏನು ಡೇ ಕೇರ್ಗೆಲ್ಲ ಸೇರಿಸುವಷ್ಟು ಅನುಕೂಲ ನನಗಿಲ್ಲ. ಸ್ಕೂಲ್ ಫೀಸ್ ಕಟ್ಟಿ ಓದಿಸೋದೇ ದೊಡ್ಡ ವಿಷಯ. ಹೀಗೆ ನಮ್ಮ ಥರನೇ ಬೆಂಗಳೂರಿನಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ತುಂಬ ಜನ ಇದ್ದಾರೆ. ನನ್ನ ಮಗಳ ಥರನೇ ಅವರ ಮಕ್ಕಳು ಕೂಡ ಭಯಪಟ್ಟಿರ್ತಾರೆ. ಈ ಹೆಣ್ಣು ಮಕ್ಕಳ ಭಯ ಓಡಿಸೋದು ಹೇಗೆ? ಹಾಗೆಯೇ ಅವರಿಗೆ ಜಗತ್ತಿನ ಮೇಲೆ ನಂಬಿಕೆ ಬರೋದು ಬೇಡವೇ? ಸ್ವತಂತ್ರವಾಗಿ ಬದುಕುವ ಕನಸು ಕಟ್ಟೋದು ಬೇಡವಾ? ಈ ಕೀಚಕರಿಗೆ ಹೆದರಿ ಅವರು ಮನೇಲೇ ಕೂರಬೇಕಾ? ಈ ಹೆಣ್ಣು ಮಕ್ಕಳ ಸದಾ
ಮಕ್ಕಳು ಸದಾ ಬೇರೆ ಒಬ್ಬರ ಮೇಲೆ ಅವಲಂಬಿತರಾಗಿಯೇ ಇರಬೇಕಾ? ಈ ಮಕ್ಕಳ ಮನಸ್ಸಿನ ಭಯವನ್ನು ಓಡಿಸೋದು ಹೇಗೆ ಅಂತ ಒಂದು ಪ್ರಶ್ನೆ ಮಾಡಿದ್ದಾರೆ. ಮುಗ್ಧ ಮನಗಳ ಭಯ ಹೋಗಬೇಕು ಅಂದರೆ ಸೌಜನ್ಯ ಕೊಲೆ ಯಾರು ಮಾಡಿದ್ದಾರೋ ಅವರಿಗೆ ಶಿಕ್ಷೆ ಆಗಲೇಬೇಕು. ದಯವಿಟ್ಟು ಈ ವಿಷಯದ ಬಗ್ಗೆ ಮಾತನಾಡಿ. ನಿಮ್ಮ ಅಭಿಮಾನಿಗಳು ರಾಜ್ಯದ ಮೂಲೆ ಮೂಲೆಗಳಲ್ಲಿದ್ದಾರೆ, ನಿಮ್ಮ ಮಾತಿಗೆ ಜೊತೆ ನಿಲ್ತಾರೆ. ದಯವಿಟ್ಟು ಸೌಜನ್ಯಳಿಗೆ ನ್ಯಾಯ ಸಿಗೋ ತನಕ ಸಪೋರ್ಟ್ ಮಾಡಿ. ಪಾಪಿಗಳಿಗೆ ಶಿಕ್ಷೆ ಆದರೆ ಅದೆಷ್ಟು ಆತ್ಮಗಳಿಗೆ ಮುಕ್ತಿ ಸಿಕ್ಕುತ್ತವೆ, ಎಷ್ಟೋ ಕುಟುಂಬಗಳಿಗೆ ಸ್ವಲ್ಪ ಮಟ್ಟಿನ ನೆಮ್ಮದಿ ಸಿಗುತ್ತೆ. ವರ್ಷಗಳಿಂದ ಯಾವುದೇ ಅಪೇಕ್ಷೆ ಇಲ್ಲದೆ ಕೇವಲ ನ್ಯಾಯಕ್ಕಾಗಿ ಹೊರಡುತ್ತಿರುವವರಿಗೆ ಬೆಲೆ ಸಿಗುತ್ತೆ, ಧರ್ಮಕ್ಕೆ ಜಯ ಸಿಗುತ್ತೆ ಅಂತ ಇದನ್ನು ಬರೆದು ಬೇರೆ ಬೇರೆ ಲೆಟರ್ಗಳನ್ನು ಏನೆಲ್ಲ ಬರೆದಿದ್ದಾರೋ ಅದೆಲ್ಲವನ್ನು ಕೂಡ CM ಕಚೇರಿಗಳಿಗೂ ಕೂಡ ಪತ್ರದ ಮೂಲಕ ಅವರು ಬರೆದಿದ್ದಾರೆ. ಎಸ್, ಈಗ ಟಾಪಿಕ್ ಇರೋದು ಕರೆಕ್ಟಾಗಿ ಮಾತಾಡಿದ್ದಾರೆ ಅವರು. ಸೋಷಿಯಲ್ ಮೀಡಿಯಾ ಅಥವಾ ಸ್ಮಾರ್ಟ್ಫೋನ್ಗಳನ್ನು ಯೂಸ್ ಮಾಡದೇ ಇರತಕ್ಕಂಥ ಮಕ್ಕಳೇ ಇಲ್ಲ. ಊಟ ಕೊಡೋದಿದ್ರು ಸುಮ್ಮನೆ ಇರ್ತಕ್ಕಂಥ ಮಕ್ಕಳಿದ್ದಾರೆ, ಮೊಬೈಲ್ ಫೋನ್ ಕೊಡೋದಿದ್ರೆ ಸುಮ್ಮನೆ ಇರುವಂಥ ಮಕ್ಕಳಿಲ್ಲ. ಅಥವಾ ಇನ್ನೇನೋ ಸಮಾಧಾನ ಮಾಡೋದಕ್ಕೆ ಮಕ್ಕಳ ಕೈಗೆ ಮೊಬೈಲ್ ಕೊಡ್ತಾರೆ, ಇಂಟರ್ನೆಟ್ಟನ್ನು ಯೂಸ್ ಮಾಡ್ತಾ ಇರ್ತಾರೆ, ಇಡೀ ಜಗತ್ತೇ ಅವರ ಕೈಯಲ್ಲಿ ಇರುತ್ತೆ. ಸೊ ಸ್ಕ್ರೋಲ್ ಮಾಡೋ ಸಂದರ್ಭದಲ್ಲಿ ಇಷ್ಟೆಲ್ಲ ಯೂಟ್ಯೂಬರ್ಗಳು, ಇಷ್ಟೆಲ್ಲ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಗಳು ಮಾಡಿರುವಂಥ ಒಂದು ವಿಡಿಯೋ ಆದರೂ ಆ ಮಕ್ಕಳ ಕೈಗೆ, ಸಣ್ಣ ಸಣ್ಣ ಮಕ್ಕಳ ಕೈಗೆ ಸಿಕ್ಕೇ ಸಿಗುತ್ತೆ. ಈ ಸಣ್ಣ ಮಕ್ಕಳ ಕೈಗೆ ಸಿಕ್ಕಾಗ ಅವರು ನೋಡೋದು ಸೌಜನ್ಯ ಅಂದರೆ ಏನು. ಈ 8 ವರ್ಷ 10 ವರ್ಷ 5 ವರ್ಷ 6 ವರ್ಷದ ಮಕ್ಕಳಿಗೆ ಈ ಲ್ಯಾಂಗ್ವೇಜ್ಗಳು ಅರ್ಥ ಆಗುತ್ತೆ ಹೋಗುತ್ತೆ. ನಮ್ಮ ಕರ್ನಾಟಕದಲ್ಲಿದ್ದವ್ರಿಗೆ ಕನ್ನಡ ಲ್ಯಾಂಗ್ವೇಜ್ಗಳು ಅರ್ಥ ಆಗುತ್ತಾ ಹೋಗುತ್ತೆ. ಸೊ ನೋಡಿದಾಗ ಇದು ಏನು, ಇದು ಯಾರು, ಯಾಕೆ ಕೊಂದರು, ಈ ರೀತಿಯೂ ಕೊಲ್ತಾರ, ಈ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಗಳು ಅದರ ಬಗ್ಗೆ ಮಾಡಿರುವಂತಹ ವಿಡಿಯೋಗಳನ್ನು ನೋಡಿ ಆ ಮಕ್ಕಳ ಮನಸ್ಸಲ್ಲಿ ಭಯ ಹುಟ್ಟೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಒಬ್ಬೊಬ್ಬರು ಹೋಗೋದಕ್ಕೂ ಭಯ ಪಡ್ತಾರೆ, ನಮ್ಮನ್ನು ಕೊಲ್ತಾರ, ಈ ರೇಪ್ ಅಂದರೆ ಏನು ಗೊತ್ತಿಲ್ಲದಂಥ ಮಕ್ಕಳು ಕ್ವಶನ್ ಮಾಡ್ತಾ ಹೋಗ್ತಾರೆ. ಈ ಹೆತ್ತವರಿಗೆ ಆ ಬಗ್ಗೆ ಮಕ್ಕಳಿಗೆ ಉತ್ತರ ಕೊಡೋದಕ್ಕೆ ಆಗುತ್ತಾ ಅಥವಾ ಆಗಲ್ವಾ? ಕೊಡದೇ ಇದ್ದರೆ ನನಗೆ ಭಯ ಆಗುತ್ತೆ, ನಾನು ಎಲ್ಲೂ ಹೋಗಲ್ಲ, ಮನೇಲಿ ಇರ್ಬೋದು. ಎಲ್ಲ ಮಕ್ಕಳು ಹೀಗೆ ಮಾಡ್ತಾರೆ ಅಂತಲ್ಲ, 100ರಲ್ಲಿ 1-2-3 ಜನ ಮಕ್ಕಳು ಕೂಡ ಹೀಗೆ ಇರ್ಬೋದಲ್ವಾ? ಅವ್ರಿಗೆ ಆ ಭಯ ಬರುತ್ತಲ್ಲ. ಹೇಗೋ ಸ್ವತಂತ್ರವಾಗಿ ಆಡ್ತಿರುವಂಥ ಮಕ್ಕಳ ಕೈಯಲ್ಲಿ ಮೊಬೈಲ್ ಇದೆ, ನೋಡ್ತಾರೆ. ಈ ರೀತಿಯ ಭಯಗಳು ಮಕ್ಕಳ ಮನಸ್ಸಲ್ಲಿ ಬರ್ತಾ ಹೋದರೆ ಇನ್ನೊಂದು ಕಡೆಯಲ್ಲಿ ಮಕ್ಕಳೇ ಪ್ರಶ್ನೆ ಮಾಡ್ತಾರೆ, ಈ ರೀತಿ ಏನಾದರೂ ತಪ್ಪು ಮಾಡಿದರೆ ನಮ್ಮ ದೇಶದಲ್ಲಿ ಅವರಿಗೆ ಶಿಕ್ಷೆ ಕೊಡಲ್ವಾ ಅಮ್ಮ ಅಂತ ಕೇಳ್ತಾರೆ. ಒಂಟಿಯಾಗಿರುವಂಥ ಮನೆಯಲ್ಲಿ ತಾಯಿ ಮಕ್ಕಳನ್ನು ಹೇಗೆ ಬಿಟ್ಟು ಹೋಗಬೇಕು? ಮಕ್ಕಳಿಗೆ ಯಾವ ರೀತಿಯಲ್ಲಿ ಮಾನಸಿಕವಾದ ಧೈರ್ಯವನ್ನು ತುಂಬೋದಕ್ಕೆ ಸಾಧ್ಯ? ಈ ಸೌಜನ್ಯಳಿಗೆ ನ್ಯಾಯ ಸಿಕ್ಕದೇ ಇದ್ದರೆ ಥಿಂಕ್ ಮಾಡ್ಕೊಳ್ಳೋಣ ನಾವು. ಈ ಸೌಜನ್ಯಳಿಗೆ ನ್ಯಾಯ ಸಿಕ್ಕದೇ ಇರೋದ್ರಿಂದ ಇಷ್ಟು ಹೋರಾಟಗಳು, ಇಷ್ಟು ವಿಡಿಯೋಗಳು, ಅದು ಇದು ಎಲ್ಲನೂ ನಡೀತಾ ಇದೆ. ಇದು ಸಿಕ್ಕಿದ್ರೆ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಹೋಗುತ್ತಲ್ಲ. ಅದನ್ನೇ ಇವತ್ತು ಮಾತಾಡ್ತಾ ಇರೋದು ನಾನು. ಈ ಧರ್ಮ ಹೊಡಿತಾರೆ, ಅದು ಇದು ಅದೆಲ್ಲ ಪಕ್ಕಕ್ಕಿಡೋಣ. ಮುಂದಿನ ನಮ್ಮ ಪೀಳಿಗೆ ಧೈರ್ಯವಾಗಿ ಬದುಕಬೇಕಿದ್ರೆ 15 ವರ್ಷದಿಂದ ಸಿಗದೇ ಇರತಕ್ಕಂಥ ಸೌಜನ್ಯಳಿಗೆ ಆಗಿರುವ ಆ ಒಂದು ತೊಂದರೆ ಏನಿದೆ ಅದಕ್ಕೆ ನ್ಯಾಯ ಸಿಗದಿದ್ರೆ ಇದು ಕಂಟಿನ್ಯೂ ಆಗ್ತಾನೆ ಹೋಗುತ್ತೆ. ಇನ್ನು ಬರುವಂಥ ಪೀಳಿಗೆಯವರಿಗೆ ಇದು ವಿಷಯಗಳು ಅರ್ಥ ಆಗ್ತಾನೆ ಹೋಗುತ್ತೆ. ಸೊ ನ್ಯಾಯ ಸಿಗದಿದ್ರೆ ಅವರು ಭಯ ಪಡ್ತಾನೆ ಇರ್ತಾರೆ. ಇದೊಂದು ಪ್ರಶ್ನೆಯಾಗಿ ಉಳಿತಾ ಹೋಗುತ್ತೆ. ನೀವು ಥಿಂಕ್ ಮಾಡಿ, ನಾನು ಹೇಳ್ತಿರೋದು ಎಷ್ಟರ ಮಟ್ಟಿಗೆ ಕರೆಕ್ಟ್ ಇದೆ ಅಥವಾ ಹೌದಾ ಅಲ್ವಾ ಅಂತ. ಇಲ್ಲಿ ವ್ಯಕ್ತಿಗಳು ಇನ್ನೇನು ನಮಗೆ ಬೇಡ, ಇದು ನ್ಯಾಯ ಸಿಗೋದೇ ಇದಕ್ಕೆ ಒಂದು ಸರಿಯಾಗಿರುವಂತಹ ಅರ್ಥ ಅಂತ ನಾನು ಭಾವಿಸಿಕೊಂಡಿದ್ದೇನೆ ಇವತ್ತು ಅಲ್ವಾ. ನನಗೆ ಅರ್ಥನೇ ಆಗಲಿಲ್ಲ. ಈ ತಾಯಿ ನನಗೊಂದು ಮೆಸೇಜ್ ಮಾಡೋದ್ರವರೆಗೆ ಇಷ್ಟರ ಬಗ್ಗೆ ನಾನು ಥಿಂಕ್ ಮಾಡಿರಲಿಲ್ಲ. ಸೊ ಈ ಮೆಸೇಜ್ ನೋಡಿದ ಮೇಲೆ ನಿಜ ಹೌದು ಅಂತ ಆಯ್ತು ನನಗೆ. ಎಷ್ಟರ ಮಟ್ಟಿಗೆ ಅವರು ಈ ಮಕ್ಕಳಲ್ಲಿ ಮೂಡಿರೋ ಪ್ರಶ್ನೆಗಳು, ಒಂದು ತಾಯಿ ಈ ರೀತಿಯ ಪ್ರಶ್ನೆಯನ್ನು ಕೇಳಿದ್ದಾರೆ, ಇಂಥ ಎಷ್ಟು ಮನೆಯಲ್ಲಿ ಈ ರೀತಿಯ ವಾತಾವರಣ ಸೃಷ್ಟಿಯಾಗಿ ಇರ್ಬೋದು ಅಂತ ಅಲ್ವಾ. ಸೌಜನ್ಯಳಿಗೆ ನ್ಯಾಯ ಸಿಗಬೇಕು ಅಂತೇಳಿ ಒಂದು ಕಡೆ ಹೋರಾಟವಾದರೆ, ಸೌಜನ್ಯಳಿಗೆ ನ್ಯಾಯ ಸಿಗಬಾರ್ದು ಅಂತ ಯಾರೂ ಇರಲಿಲ್ಲ. ಆದರೆ ಎಲ್ಲ ಮೀಡಿಯಾಗಳು ಯಾಕೆ ಒಂದು ಸಾರಿ ಧ್ವನಿಯನ್ನು ಎತ್ತಬಾರ್ದು ಅಂತ ನಾನು ಕೇಳ್ತಾ ಇರೋದು. ಹಾಗೆಯೇ ಯೂಟ್ಯೂಬರ್ಗಳು, ಹಲವಾರು ಮಂದಿ ಯೂಟ್ಯೂಬರ್ಗಳು ಧ್ವನಿ ಎತ್ತಿಲ್ಲ ಅಂತ ಹೇಳುವಂಥದ್ದು ಕೂಡ ಇದ್ದೇ ಇದೆ. ಸೊ ನಾನು ಹೇಳೋದು, ಎಲ್ಲಿ ನಾವು ಈ ಸೌಜನ್ಯಳ ಪರವಾಗಿ ಧ್ವನಿಯನ್ನು ಎತ್ತಿ ಬಿಟ್ಟರೆ, ಯೂಟ್ಯೂಬರ್ಗಳು ಧ್ವನಿಯನ್ನು ಎತ್ತದಿರ್ತಕ್ಕಂಥ ಯೂಟ್ಯೂಬರ್ಗಳು ಎಲ್ಲಿ ನಾನು ಸೌಜನ್ಯಳ ಪರವಾಗಿ ಧ್ವನಿಯನ್ನು ಎತ್ತಿದ್ರೆ ನನಗೆ ಬರುವಂತಹ ಏನೋ ಒಂದು ಸಣ್ಣ ಪುಟ್ಟ ಆದಾಯಗಳಿಗೆ ಬ್ರೇಕ್ ಬೀಳುತ್ತಾ, ತೊಂದರೆ ಆಗುತ್ತಾ, ಇನ್ಯಾರೋ ಪ್ರಾಬ್ಲಮ್ ಮಾಡ್ತಾರಾ, ಇದರಿಂದಾಗಿ ನನಗೆ ಏನು ಇದನ್ನು ನಂಬಿಕೊಂಡು ನನ್ನ ಜೀವನ ಹೋಗ್ತಾ ಇದೆಯೋ ಅದೆಲ್ಲೋ ಕಟ್ಟಾಗುತ್ತಾ, ಈ ರೀತಿಯೆಲ್ಲ ಅವರ ಮೈಂಡಲ್ಲಿ ಇದೆ. ಎಸ್, ಅದನ್ನು ನಾನು ರಾಂಗ್ ಅಂತ ಹೇಳೋದಿಲ್ಲ. ಯಾಕೆಂತ ಹೇಳಿದ್ರೆ ಎಷ್ಟೋ ಕಷ್ಟಪಟ್ಟು ಇದೆಲ್ಲವನ್ನು ಯೂಟ್ಯೂಬ್ ಅನ್ನುವಂಥ ಒಂದು ಕುಟುಂಬದ ರಚನೆಯನ್ನು ಮಾಡಿರ್ತಾರೆ. ಎಲ್ಲಿ ಇದರ ಬಲೆಗೆ ಬಿದ್ದು ನಾನು ಪ್ರಾಬ್ಲಮಲ್ಲಿ ಸಿಗಾಕೊಳ್ತೀನಿ ಅಂತ ಹೇಳುವಂಥದ್ದೆಲ್ಲ ಇರುತ್ತೆ. ಆದರೆ ಒಂದು ಬಾರಿ ಥಿಂಕ್ ಮಾಡೋಣ,
ಸೌಜನ್ಯಳ ಒಂದು ಆತ್ಮ ಇರತಕ್ಕಂಥದ್ದು ನಿಜ. ಅವಳ ಪರವಾಗಿ ನಾವು ಮಾತಾಡಿದರೆ ಅವಳೇ ನಮ್ಮನ್ನು ರಕ್ಷಿಸ್ತಾಳೆ ಅಂತ ಹೇಳುವಂಥದ್ದು ಕೂಡ ನಮಗೆ ನೆನಪಿರಲಿ ಅಂತ. ಏನು ಪ್ರಾಬ್ಲಮ್ ಆಗಲ್ಲ. ಮನುಷ್ಯ ಅವನ ಆಯುಷ್ಯ ಮುಗಿಯದೆ ಅವನು ಸಾಯೋದಕ್ಕೆ ಸಾಧ್ಯ ಇಲ್ಲ. ಅವನ ಆಯುಷ್ಯ ಮುಗಿದು ಅವನು ಬಂದು ಹೊಡೆದ ಕೊಂದ ಚುಚ್ಚಿದ ಮತ್ತೊಂದು ಏನೋ ಆಗುತ್ತೆ ಅವನ ಎಂಡಿಂಗ್ ಬಂದಾಗ. ಇಲ್ಲದಿದ್ದರೆ ನಮಗೆ ಆ ಸಾವುಗಳು ಅಂತ ಹೇಳೋದು ಬರಲ್ಲ. ಸೊ ಇದ್ದಾಗ ಧ್ವನಿ ಆಗೋಣ ಅಂತ, ಇಂಥ ಇಶ್ಯೂಗಳು ಬಂದಾಗ ಧ್ವನಿ ಆಗೋಣ. ಅವ್ರ ನಂಬರ್ ಕೇಳಿದ್ದೀನಿ, ಏನು ಇಶ್ಯೂ ಅಂತ ಹೇಳೋಂಥದ್ರ ಬಗ್ಗೆ ಅವ್ರ ಜೊತೆ ಮಾತಾಡೋಣ. ಸೊ ಮುಗ್ಧ ಮಕ್ಕಳು ಅಥವಾ ಸಣ್ಣ ಪುಟ್ಟ ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ನಮ್ಮ ಕಾನೂನು ವ್ಯವಸ್ಥೆಯ ಬಗ್ಗೆ ಈ ಸೌಜನ್ಯಳಿಗೆ ನ್ಯಾಯ ಸಿಗದೆ ಒಂದು ಕ್ವಶನ್ ಮಾರ್ಕ್ ಆಗಿ ಅವರ ತಲೆಯಲ್ಲಿ ಉಳಿಬಾರ್ದು ಅಂತ ಹೇಳೋ ಕಾರಣಕ್ಕೆ ಈ ವಿಡಿಯೋನ ಮಾಡ್ತಾ ಇರೋದು. ಸೊ ಇವಾಗ ನಾನು ಕರೆ ಮಾಡ್ತೇನೆ. ಈ ಕರೆಯಿಂದ ಅವರು ಯಾವ ರೀತಿ ನನಗೆ ಉತ್ತರವನ್ನು ಕೊಡ್ತಾರೆ ಅನ್ನುವಂಥದ್ದನ್ನು ನನಗೆ ಇವಾಗ ನೋಡಬೇಕು. ಓಕೆ, ಕಾಲ್ ಮಾಡೋಣ. ಅವ್ರು ಯಾರು, ಅವರ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಹಾಕಲ್ಲ. ಸೊ ನೋಡುವ. ಹಲೋ ಹಲೋ ಮೇಡಮ್, ನಮಸ್ತೆ. ಸರ್, ಆಕ್ಚುಲಿ ನನ್ನ ಮಗಳು ಮನೆಗ್ ಬಂದಿದ್ದಾಳೆ ಸರ್. ಹೌದಾ? ಮುಂದೆ ಮಾತಾಡೋದು ಸ್ವಲ್ಪ ಹಿಂಸೆ ಅನ್ಸುತ್ತೆ. ಓಕೆ, ಒಂದು ಅವಳನ್ನ ಬಿಟ್ಟು ಒಂದು 5 ಮಿನಿಟ್ಸ್ ಆದ್ರೂ ನಂಗೆ ಜಸ್ಟ್ ಹೇಳ್ಬೋದಾ? ಅವ್ಳು ಇಲ್ಲೇ ಇದ್ದಾಳೆ. ಹೌದಾ? ನಾ ರೆಕಾರ್ಡಿಂಗ್ ಅಲ್ಲೇ ಇದ್ದೀನಿ ಇವಾಗ. ಹೌದಾ? ಓಕೆ, ಏನ್ ಮಾಡಕ್ಕಾಗುತ್ತೆ? ಸರ್, ನೀವು ನಾಳೆ 3:30 ಒಳಗೆ ಯಾವಾಗಾದ್ರೂ ಕಾಲ್ ಮಾಡಿ, ನಾನ್ ಮಾತಾಡ್ತೀನಿ. ನಾನ್ ಗೌರ್ಮೆಂಟ್ಗೆ ಕ್ವಶನ್ ಮಾಡ್ತೀನಿ. ನೋ ಪ್ರಾಬ್ಲಮ್. ನೀವು ಅದೇ ಒಂದು ಹೆಣ್ಣು ಮಗುವಿನ ತಾಯಿಯಾಗಿ ಅಷ್ಟೊಂದು ಹೆಣ್ಣು ಮಕ್ಳಿಗೆ ಅಲ್ಲಿ ಅಂದ್ರೆ ವಂಚನೆ ಆಗಿದೆ. ಅಷ್ಟೊಂದು ಕ್ರೂರವಾಗಿ ಕೊಲೆ ಮಾಡಿದ್ದಾರೆ, ಅತ್ಯಾಚಾರ ಮಾಡಿದ್ದಾರೆ. ಆ ಸೌಜನ್ಯ ಸಿಕ್ಕಿರೋ ಸ್ಥಿತಿ ನೋಡಿದ್ರೆ ಎಂತವ್ರಿಗೂನು ರಕ್ತ ಕುದಿಯತ್ತೆ. ಆ ಆರೋಪಿ ಸಿಕ್ಕರೆ ನಾವೇ ಅವ್ರಿಗೆ ಏನಾದ್ರು ಮಾಡ್ಬೇಕು ಅನ್ನೋಷ್ಟು ಆಕ್ರೋಶ ಬರುತ್ತೆ. ಆದ್ರೂ ಈ ಗೌರ್ಮೆಂಟ್, ಈ ಸೆಲೆಬ್ರಿಟೀಸ್, ಈ ಮೇನ್ ಸ್ಟ್ರೀಮ್ ಚಾನೆಲ್ಸ್ ಅವರು ಇವ್ರಿಗೆಲ್ಲ ಏನಾಗಿದೆ ಇದನ್ನೆಲ್ಲ ಯಾಕೆ ಕ್ವಶನ್ ಮಾಡ್ತಿಲ್ಲ? ಇಡೀ ರಾಜ್ಯದ ಜನ ಕ್ವಶನ್ ಮಾಡ್ತಿದ್ದಾರೆ, ಕೇಳ್ತಾ ಇದ್ದಾರೆ. ಅವ್ರವ್ರು ಚಿಕ್ಕ ಇದ್ದಿದ್ರು ಅದ್ರಲ್ಲೂ ರೀಚ್ ಮಾಡಿ ಹಾಕ್ತಿದ್ದಾರೆ. ಯಾಕೆ ಇವ್ರು ಯಾರು ಮಾತಾಡ್ತಿಲ್ಲ? ಜನಗಳಿಗೆ ನ್ಯಾಯ ಸಿಗ್ಬಾರ್ದು ಸರ್? ಜನಕ್ಕಾಗಿರೋ ಸರ್ಕಾರ ಜನರ ಬಗ್ಗೆನೇ ಕಾಳಜಿ ತೋರ್ಸಿಲ್ಲ ಅಂದ್ರೆ ಜನರು ಯಾರನ್ನ ನಂಬೇಕು? ಗೌರ್ಮೆಂಟ್ ಬೆಂಗಳೂರು ಕೋರ್ಟ್ ಅಲ್ಲಿ ಅದೆಲ್ಲ ಕೇಸ್ ಕ್ಲೋಸ್ ಆಗಿದೆ. CBI ಅವ್ರಿಗೂ ಅವರು ಎಲ್ಲ ಕ್ಲೋಸ್ ಮಾಡ್ತಿದ್ದಾರೆ ಅಂದ್ರೆ ಸಾಮಾನ್ಯ ಜನರು ಏನ್ ಯಾವ ತರ ಬದುಕ್ಬೇಕು ಸರ್? ಇಷ್ಟೊಂದು ಮೋಸ ನಡೀತಿದೆ, ಯಾಕೆ ಯಾರು ಕ್ವಶನ್ ಮಾಡ್ತಿಲ್ಲ ಅಲ್ವಾ? ಎಂತ ದೊಡ್ಡ ವ್ಯಕ್ತಿನೇ ಆಗ್ಲಿ, ಎಲ್ರಿಗೂ ನ್ಯಾಯ ಅನ್ನೋದು ಒಂದೇ ಅಲ್ವಾ ಸರ್? ಅದಕ್ಕೆ ಅಲ್ವಾ ಸರ್ ಅಂಬೇಡ್ಕರ್ ಅವರು ಅಷ್ಟು ದೊಡ್ಡ ಸಂವಿಧಾನ ಬರೆದು ಎಲ್ರಿಗೂ ಒಂದೇ ಕಾನೂನು ಅಂತ ಮಾಡಿ ಹೋಗಿರೋದು? ಇದೆಲ್ಲ ಯಾಕೆ ಅರ್ಥ ಆಗ್ತಿಲ್ಲ? ಈ ದೊಡ್ಡ ಮನುಷ್ಯರು ಇದಾರೆ, ಎಷ್ಟೊಂದು ತಿಳ್ಕೊಂಡಿದ್ದಾರೆ, ಎಷ್ಟೊಂದು ಓದಿದ್ದಾರೆ. ನಮ್ಮಂತ ಹೆಣ್ಣು ಮಕ್ಳ ನಮ್ ಭಯ ಅವ್ರಿಗೆ ಯಾಕೆ ಅರ್ಥ ಆಗ್ತಿಲ್ಲ? ನಾವ್ ಇವಾಗ ಹೊರಗಡೆ ಓಡಾಡೋಗೆ ಇಲ್ವಾ? ಅವಳು ಸೌಜನ್ಯ ಏನ್ ತಪ್ಪು ಮಾಡಿದ್ಲು ಸರ್? ಅವಳು ಕಾಲೇಜ್ಗೆ ಹೋಗಿ ಮನೆಗ್ ಬರ್ತಾ ಇದ್ಲು. ಅವಳಿಗೆ ಏನು ಗೊತ್ತಿಲ್ಲ. ಅವಳೇನು ಎಲ್ಲರ ತರ ಇವಾಗ ಎಷ್ಟೊಂದ್ ಜನ ರೀಲ್ಸ್ ಅಲ್ಲೆಲ್ಲ ಅರೆಬೆತ್ತಲೆ ಅಂದ್ರೆ ರೀಲ್ಸ್ ರಿವ್ಯೂಗೋಸ್ಕರ, ದುಡ್ಡುಗೋಸ್ಕರ ಎಕ್ಸ್ಪೋಸ್ ಮಾಡಿ ವಿಡಿಯೋಸ್ ಮಾಡ್ತಾರೆ. ಅವ್ರಿಗೆ ಆತರ ಏನಾದ್ರು ಮಾಡಿಲ್ಲ. ಅಮಾಯಕಿ ಸರ್, ಎಷ್ಟು ಕನ್ಸ್ ಕಟ್ಕೊಂಡಿದ್ಲು. ವಯಸ್ಸಲ್ಲಿ ನಮ್ಗಿನ್ನ ದೊಡ್ಡವರು ಸರ್ ಅವ್ರು ಇದ್ದಿದ್ರೆ ಅವ್ರು ಏನಾಗಿರ್ತಿದ್ರೋ ಗೊತ್ತಿಲ್ಲ. ಅವರು ಒಂದು ಮನೆ, ಸಂಸಾರ, ಮಗು ಅಂತ ಹೌದು ಒಂದು ಖುಷಿಯಾಗಿರೋ ಫ್ಯಾಮಿಲಿ ಇರ್ತಿತ್ತು ಸರ್. ಪಾಪ ಅವ್ರ ಅಮ್ಮಂಗೆ ಎಷ್ಟು ನೋವಾಗಿರುತ್ತೆ ಸರ್. ನಾನು ಒಂದ್ ಹೆಣ್ಮಗುವಿನ ತಾಯಿಯಾಗಿ ಹೇಳ್ತಿರೋದು, ಅವ್ರಮ್ಮ ಹೆಂಗ್ ಸಹಿಸಿದ್ದಾರೆ ಅಂತ ನನ್ಗಂತೂ ಗೊತ್ತಿಲ್ಲ ಸರ್. ಅಷ್ಟೊಂದು ನೋವು. ಅವ್ರು ಪಬ್ಲಿಕ್ ಆಗಿ ಬಂದು ಬೇಡ್ತಿದ್ದಾರೆ ಸರ್, ತೆರಗೊಡ್ಡಿ ನನ್ ಮಗಳಿಗೆ ನ್ಯಾಯ ಕೊಡ್ಸಿ ಅಂತ. ಈ ಅಧಿಕಾರಿಗಳಿಗೆ ಒಂಚೂರು ಕನಿಕರ ಬೇಡ್ವಾ ಸರ್? ಯಾಕೆ ಇಷ್ಟೊಂದು ಮೋಸ ಇಷ್ಟೊಂದು? ಎಷ್ಟು ವರ್ಷಗಳಿಂದ ಯಾವುದೇ ಹಣ ಅಥವಾ ಏನೋ ಒಂದು ಅಧಿಕಾರ, ಯಾವುದೇ ಆಸೆ ಇಲ್ಲದೆ ಒಂದು ನೊಂದ ಹೆಣ್ಣಿಗೋಸ್ಕರ ಅವ್ರ ಕುಟುಂಬಕ್ಕೋಸ್ಕರ ಓಡಾಡ್ತಿದ್ದಾರೆ ಸರ್. ಅವ್ರಿಗೆ ಅದರಿಂದ ಏನ್ ಉಪಯೋಗ ಏನ್ ಸರ್? ಎಸ್ ಮೇಡಮ್, ಕರೆಕ್ಟ್ ಮೇಡಮ್. ನಾನಿವಾಗ ಕರೆಕ್ಟ್ ಇದೆಲ್ಲ ಎಲ್ಲರೂ ಹೇಳ್ತಿರೋ ವಿಷಯನೇ. ಇದರ ಬಗ್ಗೆ ನಾನೇ ತುಂಬ ಬಾರಿ ಹೇಳಿದ್ದೀನಿ. ಓಕೆ, ನಿಮ್ಮ ಮಗಳಿನ ಥರ ಸಾಕಷ್ಟು ಇವತ್ತು ಗೊತ್ತೇ ನನಗೆ ಅದು ಐಡಿಯಾ ಬಂದಿಲ್ಲ. ಈ ಸೋಷಿಯಲ್ ಮೀಡಿಯಾ ಜಗತ್ತಲ್ಲಿ ಎಷ್ಟೋ ಮಕ್ಕಳು ಮೊಬೈಲ್ ನೋಡ್ತಿರ್ತಾರೆ. ಇದಂತೂ ಟ್ರೆಂಡ್ ಆಗಿದೆ ಇವಾಗ. ಈ ವಿಡಿಯೋಗಳೆಲ್ಲ ಬಂದು ಮಕ್ಕಳಿಗೆ ಇದು ಪ್ರಶ್ನೆ ಆಗ್ತಾನೆ ಹೋಗುತ್ತೆ. ನಿಮ್ಮ ಮಗಳಿನ ಥರ 8 ವರ್ಷ, 5 ವರ್ಷ, 6 ವರ್ಷದ ಮಕ್ಕಳೆಲ್ಲ ಪ್ರಶ್ನೆ ಮಾಡ್ತಿರ್ತಾರೆ, ನೋಡ್ತಾರೆ. ಮೊಬೈಲ್ ನೋಡಿ. ಅವರಿಂದ ಮೊಬೈಲ್ ನ ನಾವು
ಅವ್ರಿಗೆ ಮೊಬೈಲ್ ಅವಶ್ಯಕತೆ. ಇವಾಗ ಸ್ಕೂಲಲ್ಲಿ ಒಂದು ಹೋಮ್ ವರ್ಕ್ ಕಳ್ಸ್ಲಿ, ಯಾವ್ದೋ ಒಂದು ಸ್ಪೆಷಲ್ ಕ್ಲಾಸ್ ಮಾಡ್ಲಿ, ಎಲ್ಲ ಮೊಬೈಲ್ ಮೂಲಕನೇ ಆಗುತ್ತೆ ಸರ್. ಹೌದು. ಅವ್ರ ಕ್ವಶನ್ ಯಾವ್ದೋ ಒಂದು ಕ್ವಶನ್ ಆನ್ಸರ್ ಗೊತ್ತಿಲ್ಲ, ಅವರು ಮೊಬೈಲ್ ಅಲ್ಲಿ ಯೂಟ್ಯೂಬ್ ಅಲ್ಲೇ ಆನ್ಸರ್ ಕೇಳ್ತಾರೆ ಸರ್. ಅವರೇ ಸ್ಪೀಕರ್ ನ ಆನ್ ಮಾಡಿ ಕ್ವಶನ್ ಕೇಳಿ ಆನ್ಸರ್ ಹುಡುಕ್ತಾರೆ ಸರ್. ಇಂಥ ಕಾಲದಲ್ಲಿ ನಾವು ಮಕ್ಳಿಗೆ ಮೊಬೈಲ್ ಕೊಡದೆ ಹೆಂಗಿರೋದು ಸರ್? ಹೌದು. ಇವಾಗ ನಿಮ್ಮ ಅವಾಯ್ಡ್ ಮಾಡೋದಾದ್ರೆ ಹೇಗೆ? ಕರೆಕ್ಟ್. ನಿಮ್ಮ 8 ವರ್ಷದ ಮಗಳು ಏನೆಲ್ಲ ಪ್ರಶ್ನೆನ ಹಾಕಿದ್ಲು ನಿಮ್ ಜೊತೆಗೆ ಅಂತ? ಸರ್ ನನ್ಗೆ ಅವತ್ತಂತೂ ತುಂಬಾ ಅಳು ಬಂತು. ನಾನ್ ನಿದ್ದೆ ಕೂಡ ಮಾಡಿಲ್ಲ ಸರ್. ನನ್ಗೆ ಅಷ್ಟು ಬೇಜಾರಾಯ್ತು. ನಾನು ಆಫೀಸ್ ಇಂದ ಬಂದೆ, ಅವಳು ಎದ್ರುಕೊಂಡಿದ್ದಾಳೆ ಫುಲ್ಲು. ಅಮ್ಮ, ಆ ಸೌಜನ್ಯ ಅಂದ್ರೆ ಯಾರಮ್ಮ? ಅವ್ರನ್ನ ಯಾಕಮ್ಮ ಕೊಲೆ ಮಾಡಿದ್ರು? ಯಾರ್ ಕೊಲೆ ಮಾಡಿದ್ರಮ್ಮ? ಅವ್ರು ಏನ್ ತಪ್ಪು ಮಾಡಿದ್ರಮ್ಮ? ರೇಪ್ ಅಂದ್ರೆ ಏನಮ್ಮ? ಆ ಕ್ವಶನ್ ಕೇಳಿದಾಗ ಆ ರೇಪ್ ಅನ್ನೋ ಪದ ಅವಳ ಬಾಯಲ್ಲಿ ಬಂದಾಗ ನನ್ಗೆ ಹೆಂಗ್ ಅನ್ನಿಸ್ತಂದ್ರೆ ಸರ್, ನನ್ ಹೇಳಕ್ ಆಗಲ್ಲ ಆ ಸಂಕಟ ನನ್ಗೆ ಏನ್ ಸಂಕಟ ಆಯ್ತಂತ ಅಲ್ವಾ? ರೇಪ್ ಅಂದ್ರೆ ಏನಮ್ಮ? ಪೊಲೀಸ್ ಅವ್ರು ಏನ್ ಮಾಡ್ತಿದಾರಮ್ಮ? ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡಲ್ವೇನಮ್ಮ? ಮನುಷ್ಯರು ಮನುಷ್ಯನ್ನೇ ಕೊಲ್ತಾರೇನಮ್ಮ? ಅವ್ಳ ಕ್ವಶನ್ಗಳಿಗೆ ನನ್ನ ಹತ್ರ ಯಾವ ಕ್ವಶನ್ಗೂ ಉತ್ತರ ಇಲ್ಲ ಸರ್. ನಾನು ಹೆಂಗ್ ಉತ್ತರ ಕೊಡ್ಲಿ? 8 ವರ್ಷದ ಮಗಳಿಗೆ ರೇಪ್ ಅಂದ್ರೆ ಏನು ಅಂತ ನಾನು ಏನ್ ಎಕ್ಸ್ಪ್ಲೈನ್ ಮಾಡ್ಲಿ ಸರ್? ಅಲ್ಲ, ನಾನು ಕರೆಕ್ಟ್ ನೀವು ಹೇಳ್ತಿರೋದು. ನೋಡಿ, ಸೌಜನ್ಯ ಕೊಲೆ ಆದ ನಂತರ ಹುಟ್ಟಿರುವಂತ ಮಗು ಇವಳು, 8 ವರ್ಷ. ಸೌಜನ್ಯ ಅಂದ್ರೆ ರೇಪ್ ಅಂಡ್ ಮರ್ಡರ್ ಆಗಿ 15 ವರ್ಷ ಆಗ್ತಾ ಬಂತು. ಆ ನಂತರ ಹುಟ್ಟಿದ ಮಕ್ಕಳಿಗೆ ಸೌಜನ್ಯ ಅಂದ್ರೆ ಇವತ್ತು ಯಾರು ಅಂತ ಗೊತ್ತು. ನಮ್ಮ ಮುಂದಿನ ಪೀಳಿಗೆಗೂ ಕೂಡ ಉತ್ತರನೇ ಸಿಕ್ಕದಿರೋ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಹೋಗಿದೆ ಅಂತ ಇವತ್ತು. ಅದಕ್ಕೋಸ್ಕರ ನ್ಯಾಯ ಸಿಕ್ಕಿದ್ರೆ ಮಾತ್ರ ಇದರ ಒಂದು ಹ್ಯಾಪಿ ಎಂಡಿಂಗ್ ಅಂತ ಅಂದ್ರೆ ಎಲ್ರಿಗೂ ಆಗುತ್ತೆ. ಹೌದು ಸರ್, ಕರೆಕ್ಟ್. ಎಲ್ಲ ಮೇನ್ ಸ್ಟ್ರೀಮ್ ಚಾನೆಲ್ ಅಲ್ಲಿ ತೋರಿಸ್ಬೇಕು. ಈ ತರ ಕೊಲೆ ಮಾಡಿದ್ರು, ಇವ್ರಿಗೆ ಈ ತರ ಶಿಕ್ಷೆ ಆಯ್ತು, ಅದನ್ನ ಮಕ್ಳಿಗೆ ತೋರಿಸ್ಬೇಕು. ನಾವ್ ಈ ತರ ತಪ್ಪು ಮಾಡಿದೆ, ಎಲ್ಲಾ ಗಂಡು ಮಕ್ಳು ಹೆಣ್ಮಕ್ಳು ಯಾರೇ ಇರ್ಲಿ ನೋಡ್ಬೇಕು. ನಾವ್ ಈ ತರ ತಪ್ಪು ಮಾಡಿದೆ, ನಮ್ಗೆ ಈ ತರ ಶಿಕ್ಷೆ ಆಗುತ್ತೆ. ನಮ್ಮ ಹತ್ರ ಏನೇ ಇನ್ಫ್ಲೂಯೆನ್ಸ್ ಇರ್ಲಿ, ದುಡ್ಡಿರ್ಲಿ, ನಾವ್ ಯಾವ್ದೇ ಅಧಿಕಾರಿ ಮಕ್ಳಾಗಿರ್ಲಿ, ನಾವ್ ಏನ್ ತಪ್ಪು ಮಾಡಿದ್ರು ನಮ್ಗ್ ಶಿಕ್ಷೆ ಆಗೇ ಆಗುತ್ತೆ. ನಮ್ ಕಾನೂನಲ್ಲಿ ಶಿಕ್ಷೆ ಕೊಡೋ ಅಧಿಕಾರ ಇದೆ, ಕೊಡ್ತಾರೆ. ನಾವು ಬಚಾವಾಗಕ್ಕಾಗಲ್ಲ ಅನ್ನೋ ಭಯ ಬರ್ಬೇಕು ಸರ್. ಮತ್ತೆ ಹೆಣ್ಣು ಮಕ್ಳಿಗೆ ನಾವು ಸ್ವತಂತ್ರವಾಗಿ ಓಡಾಡ್ಬೋದು, ನಮ್ ಜೀವನ ನಾವು ರೂಪಿಸ್ಕೋಬಹುದು, ನಮ್ಗೆ ಯಾರ್ದೇ ಭಯ ಇಲ್ಲ, ನಮ್ ದೇಶದಲ್ಲಿ ನಾವು ಸ್ವತಂತ್ರವಾಗಿ ಬದುಕ್ಬೋದು ಅನ್ನೋ ನಂಬಿಕೆ ಬರ್ಬೇಕು ಸರ್. ಇದೆಲ್ಲ ಬರ್ಬೇಕಾದ್ರೆ ಇಲ್ಲಿ ಆಗಿರೋ ಪ್ರಕರಣಗಳಿಗೆ, ಅಪರಾಧಿಗಳಿಗೆ ಗೌರ್ಮೆಂಟ್ ಕಾನೂನಾತ್ಮಕವಾಗಿ ಏನೇನ್ ಕ್ರಮ ಬೇಕೋ ಅದನ್ನ ನಿಷ್ಪಕ್ಷಪಾತವಾಗಿ, ಯಾವ್ದೇ ಯಾವ್ದೋ ಇನ್ಫ್ಲೂಯೆನ್ಸರ್ಗೆ ಅವ್ರು ಕೊಡೋ ದುಡ್ಡಿಗೆ, ಅವ್ರು ತೋರ್ಸೋ ಏನೋ ಒಂದು ಆಮಿಷಕ್ಕೆ ಬಲಿ ಆಗದೆ ನಿಷ್ಪಕ್ಷಪಾತವಾಗಿ ವಿಚಾರಣೆಗಳು ಮಾಡ್ಬೇಕು. ಇವಾಗ ಏನೆಲ್ಲ ಮುಚ್ಚಾಕಿದ್ದಾರೆ, ಸಾಕ್ಷಿ ಇಲ್ಲ ಅಂತ ಕೇಸ್ನ ಮುಚ್ಚಿ ಆಗ್ಲೇ ಕ್ಲೋಸ್, ಇದು ಮುಗಿದ ಹೋದ ಅಧ್ಯಾಯ ಅಂತ ಅವ್ರಿಗೆ ಎಷ್ಟು ಈಸಿಯಾಗಿ ಹೇಳ್ತಾರೆ ಅಂತ ಗೊತ್ತಿಲ್ಲ ಸರ್. ನಮ್ ಮನ್ಸಲ್ಲೇ ಚೂರಿ ಹಾಕದಾಗ ಅನ್ಸುತ್ತೆ ಸರ್ ಆ ಮಾತನ್ನ ಕೇಳಿದ್ರೆ. ಮುಗಿದು ಹೋದ ಅಧ್ಯಾಯ, ಅವ್ರ ಮನೆ ಮಕ್ಳಿಗಾಗಿದ್ರೆ ಮುಗಿಸ್ಬಿಡ್ತಿದ್ರ ಸರ್, ಒಂದ್ ಅಧ್ಯಾಯ ಅಂತ ಹೇಳ್ತಿದ್ರ ಸರ್. ಅದು ಅವ್ರ ಅಮ್ಮನ, ಅವ್ರ ಮನೆಯವ್ರ ಬದುಕು ಸರ್. ಅವ್ರ ಮಗಳನ್ನ ಅವ್ರ 17 ವರ್ಷ ಹೆಂಗೆ ಸಾಕಿರ್ತಾರೆ, ಎಷ್ಟು ಪ್ರೀತಿಯಿಂದ ಬೆಳೆಸಿರ್ತಾರೆ ಸರ್. ಅದನ್ನ ಅಧ್ಯಾಯ ಮುಗಿಸ್ಬಿಡೋದು ಅಂದ್ರೆ ಅದ್ ಹೆಂಗೆ ಸರ್? ಅವ್ರಿಗೊಂದ್ ನ್ಯಾಯ ಅಂತ ದೊರಕ್ಬೇಕಲ್ವಾ ಸರ್? ಮೇಡಮ್, ಇವಾಗ ನಮಗೆ ಇಷ್ಟ ಇರೋದು, ನಮಗೆ ಯಾರು ಕೊಂದಿದ್ದಾರೆ, ಯಾರು ಅದನ್ನ ಮಾಡಿದ್ದಾರೆ ನಮಗೆ ಗೊತ್ತಿಲ್ಲ. ಬಟ್ ಕಾನೂನು ವ್ಯವಸ್ಥೆ ಸರಿಯಾಗಿ ತನಿಖೆಯನ್ನ ಮಾಡಿ ಆ ಸೌಜನ್ಯಗಳನ್ನ ಅತ್ಯಾಚಾರ ಮಾಡಿ ಕೊಂದಿರೋರಿಗೆ ಶಿಕ್ಷೆಯನ್ನ ಪಬ್ಲಿಕ್ ಅಲ್ಲಿ ಕೊಡಿ. ಆವಾಗ ಎಲ್ರಿಗೂ ಒಂದು ಭಯ ಹುಟ್ಟುತ್ತೆ, ಸಮಾಜದಲ್ಲಿ ಶಾಂತಿ ಆಗುತ್ತೆ. ಯಾರಾದ್ರೂ ತಪ್ಪು ಮಾಡ್ತೀನಿ ಅಂತ ಹೊರಟ್ರೆ ಅವರಿಗೆ ಈ ರೀತಿ ಶಿಕ್ಷೆ ಕೊಡ್ತಾರೆ, ತಪ್ಪು ಮಾಡಿದವರಿಗೆ ಈ ರೀತಿ ಶಿಕ್ಷೆ ಕೊಡ್ತಾರೆ ಅಂತೇಳಿ ಒಂದು ಪಾಠ ಆಗುತ್ತೆ ಅಂತ ಮಾತ್ರ ನಾವು ಮಾತಾಡ್ತಿರೋದು. ರೈಟ್ ಅಲ್ವಾ? ಹೌದು ಸರ್. ನಾವ್ ಯಾರ ಬಗ್ಗೆನೂ, ಯಾವ ಧರ್ಮದ ಬಗ್ಗೆ, ಬಗ್ಗೆ, ಜಾಗದ ಬಗ್ಗೆ ಇಲ್ಲ, ಯಾವ್ದ್ರ ಬಗ್ಗೆನೂ ಹೇಳ್ತಿಲ್ಲ. ನಮ್ಗೆ ಗೊತ್ತಿಲ್ಲ ಯಾರು ಇದಾರೆ ಅನ್ನೋದು ಗೊತ್ತಿಲ್ಲ. ನಮ್ಗೇನು, ನಾವು ಸಾಮಾನ್ಯ ಜನಗಳು, ನಮ್ಗೆ ಏನೇನು ಗೊತ್ತಿಲ್ಲ ಸರ್. ನಮ್ಮ ಪ್ರಾರ್ಥನೆ ಗೌರ್ಮೆಂಟ್ಗೆ, ಕಾನೂನ್ ಇಷ್ಟೇ, ಸೌಜನ್ಯನ ಯಾರು ಆತರ ಮಾಡಿದ್ರು ಅಷ್ಟು ನಿಷ್ಠೂರವಾಗಿ, ಅಷ್ಟು ಅವ್ರಿಗೇನು ಮನುಷ್ಯತ್ವನೇ ಇಲ್ವಾ, ಅವ್ರಿಗೆ ಅಕ್ಕ ತಂಗಿ ಹುಟ್ಟಿಲ್ವಾ, ಅವ್ರು ಹುಟ್ಟಿದ್ದು ಒಂದ್ ತಾಯಿ ಹೊಟ್ಟೆಯಲ್ಲಲ್ವಾ, ಅಷ್ಟು ಅವ್ರ ಮೈಂಡ್ ಅಲ್ಲಿ ಇಲ್ದೇನೆ ಅವಳನ್ನ ಅಷ್ಟು ಬರ್ಬರವಾಗಿ ರೇಪ್ ಮಾಡಿ, ಮರ್ಡರ್ ಮಾಡಿ, ಅಲ್ಲಿ ಜನಗಳು ಓಡಾಡೋ ದಾರಿಯಲ್ಲಿ ಅವಳನ್ನ ಆ ತರ ತಂದು ಎಸಿತಾರಲ್ಲ ಸರ್, ಅವ್ರು ನಿಜವಾಗ್ಲೂ ಮನುಷ್ಯ ಸರ್. ಮನುಷ್ಯ ಆಗಿರೋದಂತೂ ಸಾಧ್ಯ ಇಲ್ಲ. ಮನುಷ್ಯ ರೂಪದಲ್ಲಿರೋ ನರ ರಾಕ್ಷಸ ಇರುತ್ತೆ. ಯಾರಾದ್ರೂ
ಗೌರ್ಮೆಂಟ್ ಕಂಡಿಡ್ದು ಪೊಲೀಸ್ ಶಿಕ್ಷೆ ಕೊಡ್ಲೇಬೇಕು. ಕರೆಕ್ಟ್. ಇದು ಏನ್ ಗೊತ್ತಾ ಮೇಡಮ್, ನೀವು ನೀವು ಒಂದು ಒಂಟಿ ಹೆಂಗಸಾಗಿ ಒಬ್ಳು ಹೆಣ್ಮಗಳನ್ನ ಸಾಕ್ತಾ ಇದ್ದೀರಿ. ಇದು ನಿಮ್ಮ ಮನಸ್ಸಲ್ಲಿರೋ ನೋವು ಮಾತ್ರ ಅಲ್ಲ ಮೇಡಮ್, ಇಂಥ ಸಾಕಷ್ಟು ಮಂದಿಯ ಹೆಣ್ಮಕ್ಕಳ ಮನಸ್ಸಲ್ಲಿರೋ ನೋವು. ಹೇಗೆ ನಾವು ಮುಂದೆ ಬದುಕೋದು, ಹೀಗಾದ್ರೆ ನಾವು ಹೇಗೆ ಓಡಾಡೋದು, ಇದೆಲ್ಲನೂ ಇದ್ದೇ ಇದೆ. ಸೊ ನೀವು ನನಗೆ ಮೆಸೇಜ್ ನೀವು ನನಗೆ ಮೆಸೇಜ್ ಹಾಕಿದ್ರಿ ಇನ್ಸ್ಟಾಗ್ರಾಮ್ ಅಲ್ಲಿ, ಹಾಗೆ ಬೇರೆ ಯಾರಿಗಾದ್ರೂ ಅದೇ ಮೆಸೇಜ್ಗಳನ್ನ ನೀವು ಫಾರ್ವರ್ಡ್ ಮಾಡಿದ್ರಾ ಅಂತ? ನಾನ್ ತುಂಬಾ ಜನಕ್ಕೆ ಫಾರ್ವರ್ಡ್ ಮಾಡಿದೀನಿ ಸರ್. ಅದರಲ್ಲಿ ನಾನ್ ಮಾಡಿರೋ ಮೆಸೇಜ್ ನ ನೋಡಿ ತಕ್ಷಣಕ್ಕೆ ನನ್ಗೆ ವಾಯ್ಸ್ ಮೆಸೇಜ್ ರಿಪ್ಲೈ ಮಾಸ್ಟರ್ ಆನಂದ್ ಅವ್ರು ಮಾಡಿದ್ರು ಸರ್. ನಿಜ ಹೇಳ್ತಿದೀನಿ, ಅವ್ರು ಹೇಳಿರೋದು ಕರೆಕ್ಟ್ ಇದೆ ಸರ್. ಮಕ್ಳಿಗೆ ಈ ತರದ್ದೆಲ್ಲ ತೋರಿಸ್ಬೇಡಿ, ಅವ್ರ ಮೇಲೆ ಪ್ರಭಾವ ಬೀರುತ್ತೆ, ನೀವ್ ಅವಳಗ್ ಧೈರ್ಯ ಅವ್ರು ನನ್ಗೂ ಧೈರ್ಯದ ಮಾತು ಹೇಳಿದ್ರು ಸರ್. ಆದ್ರೆ ಮಕ್ಳನ್ನ ಹೆಂಗ್ ಅವಾಯ್ಡ್ ಮಾಡೋದು ಮೊಬೈಲ್ ಇಂದ, ಅದು ಇವಾಗ ಕಷ್ಟ ಇದೆ ಸರ್. ನನ್ಗೆ ಅಂತಲ್ಲ, ಈ ಜನರೇಷನ್ ಎಲ್ಲ ತಂದೆ ತಾಯಿಗಳಿಗೂ ಮಗುನ ಮೊಬೈಲ್ ಇಂದ ದೂರ ಇಡೋದು ತುಂಬಾ ಕಷ್ಟ ಇದೆ ಸರ್. ಅದನ್ನ ಸರ್ಕಾರ ಅರ್ಥ ಮಾಡ್ಕೊಬೇಕು. ಮಕ್ಳಿಗೆ ವಿಶ್ವಾಸ ಬರೋ ತರ ಏನಾದ್ರೂ ಮಾಡ್ಬೇಕು, ಅವರು ಕ್ರಮ ಕೈಗೊಳ್ಬೇಕು ಸರ್. ನಾನು ಸಾಟರ್ಡೆ ಹೋಗಿದ್ದೆ ಸರ್ CM ಗೆ ಪತ್ರ ಕೊಡಕ್ಕೆ. ನಾನ್ ಬರ್ದಿರೋದು ಹೆಣ್ಣು ಮಗುವಿನ ತಾಯಿ, ಕರ್ನಾಟಕದ ನಿವಾಸಿ ಅಂತ ಸರ್. ನನ್ನ ತರಾನೇ ಇರೋ ಇನ್ನ ಎಷ್ಟೋ ಜನ ಮಕ್ಳಿದ್ದಾರೆ, ಅವ್ರು ಭಯ ಪಡ್ತಿದ್ದಾರೆ. ಅವ್ರಿಗೆಲ್ಲ ನಂಬಿಕೆ ಬರೋ ತರ ನೀವ್ ಏನಾದ್ರೂ ಮಾಡ್ಬೇಕು ಅಂತ ರಿಕ್ವೆಸ್ಟ್ ಮಾಡಿ ಬರ್ದಿದೀನಿ ಸರ್ CM ಗೆ. ನಾನ್ ಹೇಳ್ತೀನಿ ನಿಮ್ಗೆ, ನಿನ್ನೆ ಯಾವ ತರ ಚಮತ್ಕಾರ ಆಯ್ತಂದ್ರೆ ನನ್ಗೆ ಇನ್ನ ನಂಬಕ್ ಆಗ್ತಿಲ್ಲ ಸರ್. ನಾನು ಮನೆಯಲ್ಲಿ ಮಂಜುನಾಥ ಸ್ವಾಮಿ ಕೈ ಮುಗ್ದು ಹೋಗಿದೆ ಸರ್. ನಿನ್ನ ನಂಬಿ ಹೋಗ್ತಾ ಇದೀನಿ. ಈ ಪತ್ರನ ನಾನ್ CM ತಲುಪಿಸ್ಬೇಕು, ನೀವೇ ನಂಗ್ ದಾರಿ ತೋರಿಸ್ಬೇಕು. ನನ್ನ ಉದ್ದೇಶ ಇಷ್ಟೇ, ಸೌಜನ್ಯ ಮತ್ತೆ ಯಾರ್ಯಾರು ನೊಂದಿದಾರೋ ಅವ್ರಿಗೆಲ್ಲ ನ್ಯಾಯ ಸಿಗ್ಬೇಕಂತ ಕೈ ಮುಗ್ದು ಹೋಗಿದೆ ಸರ್ ಮನೆಯಲ್ಲಿ. ನಾನು CM ಮನೆ ಹತ್ರ ಹೋದೆ, ಅಲ್ಲಿ ಪೊಲೀಸ್ ಎಲ್ಲ CM ಇವಾಗ ಸೆಷನ್ ಅಲ್ಲಿ ಇದಾರೆ, ಯಾರಿಗೂ ಸಿಗಲ್ಲ, ನೀವು ಬೇಕಿದ್ರೆ ಅವ್ರ PA ಹತ್ರ ಲೆಟರ್ ಕೊಟ್ಟು ಹೋಗ್ಬೋದು ಅಂದ್ರು. ಅವ್ರ PA ಇನ್ನೊಂದು ಬಿಲ್ಡಿಂಗ್ ಇದೆ ಸರ್, ಅಲ್ಲಿ ಕಳ್ಸಿದ್ರು. ಅಲ್ಲಿ ಹೋದ್ರೆ ಅವರು ಸೆಷನ್ಗೆ ಹೋಗಿದ್ದಾರೆ. ಇಲ್ಲಿ ಇವತ್ತು ಬರೋದು ಡೌಟ್. ಬಂದ್ರು ಎಷ್ಟ್ ಗಂಟೆಗೆ ಬರ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ. ನೀವ್ ವಿಧಾನಸೌಧಕ್ಕೆ ಹೋಗಿ ರೂಮ್ ನಂಬರ್ 310 ಏನೋ ಹೇಳಿದ್ರು ಸರ್. ಅಲ್ಲಿ ಹೋಗಿ ನಿಮ್ದು ಮನವಿನ ಕೊಡ್ಬೋದು ಅಂತ ಹೇಳಿದ್ರು ಸರ್. ನಾನು ಏನ್ ಮಾಡೋದು ಅಂತ ಅಲ್ಲೇ ನಿಂತ್ಕೊಂಡು, ಅಲ್ಲಿ ಪೊಲೀಸ್ ಒಬ್ರು ಏನ್ ಬಗ್ಗೆ ಅಂತೆಲ್ಲ ಕೇಳ್ತಾ ಇದ್ರು. ನಾನ್ ಹೇಳ್ತಾ ಇದ್ದೆ, ಹಿಂಗೆ ಸೌಜನ್ಯ ಕೇಸು ಅದನ್ನ ಮರು ವಿಚಾರಣೆ ಮಾಡಕ್ಕೆ ನಾನು ಮನವಿ ಬರ್ದಿದೀನಿ, ಮುಖ್ಯಮಂತ್ರಿಗೆ ಕೊಡ್ಬೇಕಿತ್ತು ಅಂತ. ಅವರು ನನ್ಗೆ ಬುದ್ಧಿ ಹೇಳ್ತಿದ್ರು, ಹಿಂಗೆ ನೀನು ಒಂಟಿ ಹೆಂಗ್ಸ್ ಅಂತೀಯ, ಈ ತರ ಒಬ್ಬೊಬ್ಳೆ ಓಡಾಡ್ತೀಯ, ಜನಗಳು ಹಿಂಗೆ ಅಂತ ಗೊತ್ತಿರಲ್ಲ, ಆತರ ಎಲ್ಲ ಬುದ್ಧಿ ಹೇಳ್ತಾ ಇದ್ರು. ಅಲ್ಲಿಗೆ ಒಬ್ರು ನ್ಯೂಸ್ ರಿಪೋರ್ಟರ್, ಆಲ್ ಇಂಡಿಯಾ ನ್ಯೂಸ್ ರಿಪೋರ್ಟರ್ ಏನೋ ಹೇಳಿದ್ರು. ಅವರು ಯಾವ್ದೋ ಕೇಸಂದು ಮನವಿ ಕೊಡ್ಸಕ್ಕೆ ಅಲ್ಲಿಗೆ ಬಂದಿದ್ರು. ಅವರು ನಾವು ಮಾತಾಡ್ತಿರೋದು ಕೇಳಿಸ್ಕೊಂಡು ನನ್ನ ಸೈಡ್ ಕರೆದು, ಏನಮ್ಮ ಏನ್ ಸಮಸ್ಯೆ ಅಂತ ಕೇಳಿದ್ರು. ನಾನ್ ಈ ತರ ಇದೆ ಸರ್ ಅಂತ ಹೇಳ್ದೆ. ಅವ್ರು ನನ್ನ ಕೇಳಿದ್ರು, ನಾನ್ ನಿಮ್ಗೆ ಒಂದು ವೇದಿಕೆನ ರೆಡಿ ಮಾಡ್ಕೊಡ್ತೀನಿ, ಮಹಿಳಾ ಆಯೋಗ, ಮಹಿಳಾ ಹೋರಾಟ ಪರ ಸಂಘಟನೆ ಏನಿದೆ ಅದನ್ನೆಲ್ಲ ಕೊಡಿಸ್ತೀನಿ ನಿಮ್ಗೆ, ನೀನು ಹೋರಾಟ ಮಾಡ್ತೀಯ ಅಂದ್ರು. ಸರ್ ನಾನ್ ಆಗಲ್ಲ ಸರ್, ನಾನ್ ಬೆಂಗಳೂರಲ್ಲಿ ಕೂಲಿ ಮಾಡ್ಕೊಂತೀನಿ, ನಮ್ ಹೊಟ್ಟೆ ಬಟ್ಟೆ ಸಾಕೊಳಕ್ಕೆ ಸರ್, ಇದೆಲ್ಲ ನಮ್ ಕೈಲಿ ಆಗಲ್ಲ ಸರ್. ನಮ್ಗೆ ಸಪೋರ್ಟ್ ಗಂಟ ಯಾರು ಇಲ್ಲ ಸರ್. ನಮ್ ಮನೆಯಲ್ಲಿ ನಾನು ಈ ತರ ಪತ್ರ ಬರ್ದಿದೀನಿ ಅಂದ್ರೆ ಎಲ್ರು ಭಯ ಪಡ್ತಾರೆ ಸರ್, ಯಾರು ಸಪೋರ್ಟ್ ಮಾಡಲ್ಲ. ಅದಕ್ಕೆ ನಾನ್ ಬೇಡ ಸರ್, ನಾನು ಇದೊಂದ್ ಮನವಿನ ನನ್ನ ಮನಸ್ಸಾಕ್ಷಿಗೆ ಸಮಾಧಾನ ಆಗೋ ತರ ನಾನು ಈ ಮನವಿನ CM ಅವ್ರು ಕೊಡ್ತೀನಿ ಸರ್, ಅಷ್ಟು ಸಾಕು ಅಂದ್ರೆ. ಅವರೇ ಅವ್ರ ಕಾರಲ್ಲಿ, ಅವ್ರು ತುಂಬಾ ಒಳ್ಳೆಯವ್ರು ಅನ್ಸಿದ್ರು ಸರ್ ನನ್ಗೆ. ಅವರೇ ಅವ್ರ ಕಾರಲ್ಲಿ ಕೂರಿಸ್ಕೊಂಡು ವಿಧಾನಸೌಧ ಕರ್ಕೊಂಡೋಗಿ, ಅಲ್ಲಿದ್ದ ಪೊಲೀಸ್ ಅವ್ರು ಬಿಡ್ತಾ ಇರ್ಲಿಲ್ಲ ಸರ್, ಸೆಷನ್ ನಡೀತಾ ಇದೆ, ಯಾರಿಗೂ ಬಿಡಲ್ಲ ಅಂತೆಲ್ಲ. ಅವ್ರು ರಿಕ್ವೆಸ್ಟ್ ಮಾಡಿ, ಇವ್ರು ತುಂಬಾ ದೂರದಿಂದ ಬಂದಿದ್ದಾರೆ, ಏನೋ ಕೆಲ್ಸದ್ದು ಮನವಿ ಕೊಡಕ್ ಬಂದಿದ್ದಾರೆ, ಮಗು ಬಿಟ್ಟು ಬಂದಿದ್ದಾರೆ ಅಂತೆಲ್ಲ ರಿಕ್ವೆಸ್ಟ್ ಮಾಡಿ ಕಳ್ಸಿದ್ರು ಸರ್. ಕಳ್ಸಿ 235 ಮುಖ್ಯಮಂತ್ರಿ ಸಚಿವ ಕಾರ್ಯಾಲಯ ಅಂತ ಏನೋ ಒಂದಿದೆ ಸರ್, ಅಲ್ಲಿ ಹೋಗಿ ನಾನು ಅಲ್ಲಿ ಒಳಗ್ ಹೋಗೋವರೆಗೂ ನಾನ್ ಯಾರಿಗೂ ಹೇಳಿಲ್ಲ ಸರ್, ಇದು ಸೌಜನ್ಯ ಕೇಸ್ ಬಗ್ಗೆ ನಾನ್ ಮನವಿ ಕೊಡ್ತೀನಿ ಅಂತ. ನನ್ಗೆ ಅಷ್ಟು ಭಯ ಇದೆ ಸರ್, ಎಲ್ಲಿ ಜನ ಯಾವ ತರ ಇದಾರೆ, ಇನ್ನೂ ಎಷ್ಟೊಂದ್ ಜನ ಧರ್ಮ ಅಂದ್ರು ಅಂದ್ರೆ ಇಲ್ಲಿ ಆಗಿರೋ ಅನ್ಯಾಯನ ಕಣ್ಸೋಂಗೆ ಇಲ್ಲ ಅವ್ರ ಪ್ರಕಾರ. ಅಲ್ಲಿ ಧರ್ಮಸ್ಥಳ ಅನ್ನೋ ಒಂದು ಊರಿಗೆ ಹೆಸರು ತೆಗೆದ್ರೇನೆ ಅವ್ರಿಗೆ ತುಂಬಾ ಕೋಪ ಬಂದ್ಬಿಡುತ್ತೆ ಸರ್. ಆತರ ಜನಗಳಿದ್ದಾರೆ, ಯಾರು ನನಗೆ ರಕ್ಷಣೆಗೆ ಯಾರು ಇಲ್ಲ. ಅದಕ್ಕೆ ನನಗ್ ತುಂಬಾ ಭಯದಲ್ಲೇ ಹೋಗಿ ಕೊಟ್ಟು ಬಂದೆ ಸರ್. ಆ ರಿಪೋರ್ಟರ್ಗೆ ನನ್ ಥ್ಯಾಂಕ್ಸ್ ಇರುತ್ತೆ. ನಾನು ಮತ್ತೆ ಈಚೆ ಬಂದಾಗ ಅವ್ರಲ್ಲಿ ಇರ್ಲಿಲ್ಲ, ಅವ್ರದ್ದೇನೋ ಕೆಲ್ಸದಿಂದ ಹೋಗ್ಬಿಟ್ಟಿದ್ರು. ಅವ್ರ ಹೆಸರು ನನಗ್ ಗೊತ್ತಿಲ್ಲ ಸರ್, ನನ್ಗೆ ಅವ್ರ ಪರಿಚಯನೇ ಇಲ್ಲ ಸರ್. ನೋಡಿ ಸರ್, ಸೌಜನ್ಯ ಅನ್ನೋ ಹೆಸರಲ್ಲಿ ಎಷ್ಟು ಶಕ್ತಿ ಇದೆ ನೋಡಿ ಸರ್. ಯಾರೋ ಗೊತ್ತಿಲ್ದೇ ಇರೋರು
ನನ್ನ ಕರ್ಕೊಂಡೋಗಿ ವಿಧಾನಸೌಧದ ಒಳಗೆ ಕಳ್ಸಿ ಎಷ್ಟು ಸಹಾಯ ಮಾಡಿದ್ದಾರೆ ಸರ್. ನಿಜ ಸರ್, ಅಲ್ಲಿಂದ ಬಂದಾಗ ನನ್ಗೆ ಅನ್ನಿಸ್ತದೆ ಸೌಜನ್ಯ ಕೇಸ್ಗೆ ನ್ಯಾಯ ಸಿಗತ್ತೆ. ಯಾರು ಎಂತ ಷಡ್ಯಂತ್ರ ಮಾಡಿದ್ರು ಖಂಡಿತ ಆ ಅನ್ಯಾಯಕ್ಕೆ ನ್ಯಾಯ ಸಿಗತ್ತೆ ಅನ್ನೋ ಒಂದು ನಂಬಿಕೆ ಸಿಕ್ತು ಸರ್. ಯಾಕಂದ್ರೆ ನಾನ್ ಕಾಮನ್ ಯಾರಿಗೂ ಗೊತ್ತಿಲ್ಲ ಸರ್. ನಾನು ಆ ನ್ಯೂಸ್ ರಿಪೋರ್ಟರ್ ಅಲ್ಲಿ ಬಂದಿದ್ದೆ, ನನ್ನ ವಿಧಾನಸೌಧಕ್ಕೆ ಕರ್ಕೊಂಡು ಹೋಗಿ ಒಳಗ್ ಕಳ್ಸಿದ್ದು, ಅಲ್ಲಿ ಅಧಿಕಾರಿಗಳ ಜೊತೆ ರಿಕ್ವೆಸ್ಟ್ ಮಾಡಿದ್ದು ಎಲ್ಲ ನೋಡಿದ್ರೆ ನನ್ಗೆ ಅನ್ನಿಸ್ತದೆ ಸೌಜನ್ಯಗೆ ನ್ಯಾಯ ಸಿಗತ್ತೆ ಸರ್. ಆ ಮಂಜುನಾಥ ಸ್ವಾಮಿ ನಿಮ್ ಜೊತೆಗೆ ಬಂದಿದ್ದಾರೆ ಅಂತ ಅನ್ಸ್ಕೊಳ್ಬಹುದು ಅಲ್ವಾ? ಹೌದು ಸರ್. ಮೇಡಮ್ ಏನ್ ಗೊತ್ತಾ, ಅದೇ ನಿಮ್ಮ ಮೆಸೇಜ್ ನೋಡಿದೆ, ಸಾವಿರಾರು ಮೆಸೇಜ್ಗಳು ದಿನನಿತ್ಯ ಬರ್ತಾ ಇರುತ್ತೆ. ನಾನು ಎಲ್ಲ ಮೆಸೇಜ್ ನೋಡೋದಕ್ಕೂ ಹೋಗಲ್ಲ, ಮತ್ತೆ ಬಂದರೂ ಕೂಡ ನನಗೆ ಅದು ಕರೆಕ್ಟು ಇದನ್ನು ಹೇಳ್ಬೋದು ಅಂತ ಅನಿಸಿರೋ ಮೆಸೇಜ್ಗಳಿಗೆ ಮಾತ್ರ ನಾನು ರಿಪ್ಲೈ ಮಾಡ್ತೀನಿ. ಸೊ ನಿಮ್ಮ ಮೆಸೇಜಿನ ಸ್ಟಾರ್ಟಿಂಗಲ್ಲಿತ್ತು ದೇವ್ರ ಜೊತೆ ಪ್ರಾರ್ಥನೆ ಮಾಡಿ ಮೆಸೇಜ್ ಮಾಡ್ತಾ ಇದ್ದೀನಿ, ನೋಡಿದರೆ ಪುಣ್ಯ ಅಂತ. ಸೊ ಹಾಗೇನೆ ನನ್ನ ಮೆಸೇಜ್ ನೋಡಿ ನಿಮಗೆ ರಿಪ್ಲೈ ಮಾಡಿ ಕರೆ ಮಾಡಿ ನಿಮ್ಮ ಮನಸ್ಸಿನ ನೋವು ಏನು ಅಂತ ಮಾತಾಡಿದ್ದೀನಿ. ಸೊ ಆ ಸೌಜನ್ಯಳಿಗೆ ನ್ಯಾಯ ಸಿಗಬೇಕು ಅಂತ ಯಾರೆಲ್ಲ ಯೋಚನೆ ಮಾಡ್ತಾರೆ, ಇದನ್ನೆಲ್ಲನ ಕರ್ನಾಟಕ ರಾಜ್ಯದಾದ್ಯಂತ ಇದನ್ನು ಕಳುಹಿಸಿ ಎಲ್ಲರ ಮನಸ್ಸಲ್ಲಿರುವಂಥ ನೋವಿಗೆ ಒಂದು ಧೈರ್ಯ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಆದಷ್ಟು ಬೇಗ ಸೌಜನ್ಯಳಿಗೆ ನ್ಯಾಯ ಸಿಗಲಿ. ನಿಮಗೆ ನಿಮ್ಮ ಮಗಳಿಗಿರುವಂತಹ ಹಾಗೆ ನಿಮ್ಮ ಥರನೇ ಸಾವಿರಾರು ಮಂದಿಯ ಮನಸ್ಸಲ್ಲಿರುವಂಥ ನೋವುಗಳು ಕೂಡ ಆ ಒಂದು ಗೊಂದಲಗಳು ಕೂಡ ನಿವಾರಣೆ ಆಗಲಿ ಅಂತ ಕೇಳ್ಕೊಳ್ತೀನಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ನೀವು ಧೈರ್ಯವಾಗಿರಿ ಮೇಡಮ್, ಆಯಿತಾ? ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದರಲ್ಲಿ ವಿಜಯ ವಿಖ್ಯಾತ್ ಬಂದು ಚಾನೆಲ್ ಮುಂದೆ ಮಾತಾಡಿ ಏನೇನೋ ಧರ್ಮಗಳ ನಡುವಲ್ಲಿ ಬೆಂಕಿ ಹಚ್ಚುವ ಪ್ರಯತ್ನ ಮಾಡಿದ. ಇದು ಯಾವುದು ನನಗೆ ಬೇಡ. ಎಷ್ಟೋ ಮನಸ್ಸುಗಳಲ್ಲಿರುವಂಥ ನೋವುಗಳು, ಎಷ್ಟೋ ಹೆಣ್ಮಕ್ಕಳ ಮನದೊಳಗಿರುವಂಥ ನೋವುಗಳಿಗೆ, ಭಯಕ್ಕೆ ಉತ್ತರವನ್ನು ಕಂಡುಕೊಡುವುದಕ್ಕಾದರೂ ಸೌಜನ್ಯಳಿಗೆ ನ್ಯಾಯ ಸಿಗಲೇಬೇಕು ಅಂತ ಹೇಳುವಂಥ ಹೋರಾಟ. ಇಲ್ಲಿ ಯಾರು ಯಾವ ವಿಚಾರಕ್ಕೆ ಬೇಕಾಗಿ ಎಲ್ಲ ಸೌಜನ್ಯಳ ಹೆಸರನ್ನು ತೆಗೆದುಕೊಂಡು ಹೋರಾಟವನ್ನು ಮಾಡ್ತಾ ಇದ್ದಾರೋ ಐ ಡೋಂಟ್ ನೋ, ನಂಗೆ ಗೊತ್ತಿಲ್ಲ. ಆದರೆ ನಮ್ಮ ನಿಲುವು ಒಂದೇ, ಸೌಜನ್ಯಳಿಗೆ ನ್ಯಾಯ ಸಿಕ್ಕಿದ್ರೆ ಮುಂದೆ ಆಗುವಂತಹ ಈ ರೀತಿಯ ತೊಂದರೆಗಳು ಸ್ಟಾಪ್ ಆಗ್ತದೆ. ಈಗ ಆಲ್ರೆಡಿ ಮನಸ್ಸಲ್ಲಿರುವಂಥ ಭಯಗಳು ನಿಲ್ಲುತ್ತೆ. ಇದೆಲ್ಲದಕ್ಕೂ ಒಂದೇ ಪರಿಹಾರ, ಸೌಜನ್ಯಳಿಗೆ ನ್ಯಾಯ ಸಿಗಬೇಕು. ಇಂತಹ ಯಾವುದಾದ್ರೂ ಸೌಜನ್ಯಳ ಪರವಾಗಿರುವಂಥ ವಿಚಾರಗಳು ಇದ್ದರೆ ಮತ್ತೆ ನಿಮ್ಮ ಮುಂದೆ ಬಂದು ಮಾತಾಡ್ತೇನೆ. ಸೊ ಅದುವರೆಗೆ ಧರ್ಮವನ್ನು ರಕ್ಷಿಸಿದರೆ ಧರ್ಮವೇ ನಮ್ಮನ್ನು ರಕ್ಷಿಸ್ತದೆ. ಸೊ ಎಲ್ಲರೂ ಕೂಡ ಖುಷಿಯಾಗಿರಿ, ನಗ್ನಾಗ್ತಾ ಇರಿ, ಒಂದು ಹೋಪ್ ಇರಲಿ, ಶೀಘ್ರವಾಗಿ ಸೌಜನ್ಯಳಿಗೆ ನ್ಯಾಯ ಸಿಗ್ತದೆ ಅನ್ನುವಂಥದ್ದು. ಥ್ಯಾಂಕ್ ಯು.